ತೇಷಾಂ ತ್ವದ್ಭಕ್ತಾನಾಂ ದದಾಸಿ ಇತ್ಯಪೇಕ್ಷಾಯಾಮಾಹ. किमर्थं कस्य वा त्वत्प्राप्तिप्रतिबन्धहेतोः नाशकं बुद्धियोगं तेषां त्वद्भक्तानां ददासि इत्यपेक्षायाम् आह. ಪರಮಾತ್ಮ ನಾನೇ ಬೇಕು, ನನ್ನನ್ನೇ ಇಷ್ಟಪಡ್ತಾರೆ, ನನ್ನನ್ನೇ ಪ್ರೀತಿಸ್ತಾರೆ ಅಂತ ಆದ್ರೆ ಅವರು ಮಚ್ಚಿತ್ತ ಮದ್ಗತ ಪ್ರಾಣಾಹ ಬೋಧಯಂತ ಪರಸ್ಪರಂ ಅಂತ ಹಿಂದೆ ಹೇಳಿಬಿಟ್ಟ. ಪೂರ್ಣಾವಧಿಯಾಗಿ ಪರಮಾತ್ಮನಲ್ಲಿ ಮನಸ್ಸನ್ನು ಇಟ್ಟಿದ್ದಾರೆ. ಯೋಗ್ಯತೆ ಅವನ ಪ್ರಾರಬ್ಧಕ್ಕೆ ತಕ್ಕ ಹಾಗೆ ಬರೋದು. ಮನುಷ್ಯನ ಶರೀರದ ಯೋಗ್ಯತೆ ಇದೆಯಲ್ಲ, ಅದು ಅವನವನ ಪೂರ್ವಜನ್ಮದ ಕರ್ಮ. ಎಲ್ಲವೂ ಈ ಜನ್ಮದಲ್ಲಿ ಕಲೀಲಿಬೇಕು, ಕಲ್ತ್ಕೊಂಡೇ ಬರ್ಬೇಕು. ಒಂದು ಮಾತ್ರ ಕಲಿಯದೇ ಬರುತ್ತೆ. ಯಾವ್ದು ಹೇಳಿ? ಪ್ರೇಮ. ಪ್ರೇಮ ಹುಟ್ಟಾಗ್ಲೇ ಬಂದದ್ದು, ಅದು ಯಾರು ಹೇಳ್ಕೊಟ್ಟಿಲ್ಲ. ಆದ್ರೆ ದಾರಿ ತಪ್ಪಿದೆ ಅನ್ನೋದು ವಿಷಯ ಬಿಡಿ, ಸಣ್ಣ ಸಣ್ಣ ವಿಷಯದಲ್ಲಿದೆ. ಯಾರೋ ಕೆಲವರು ಮಾತ್ರ ನಮ್ಮವರು, ಕೆಲವರು ಬೇರೆಯವರು, ಅದೆಲ್ಲ ಸಹಜ ಅಂತ. ಎಲ್ರಿಗೂ ಕನ್ಸೆಷನ್, ಯಾವ ಕನ್ಸೆಷನ್ ಕೊಡಬಾರ್ದಾಗಿತ್ತು, ಕೊಟ್ಟಿಯಾನೆ. ಪಾಪ ಅವ್ರಿಗೆ ಆಗಲ್ಲ, ಏನ್ ಮಾಡೋದು. ಈಗ ಪರಮಾತ್ಮನಲ್ಲೇ ಪ್ರೇಮ ಅಂದ್ರೆ ಪ್ರಪಂಚವನ್ನ ಏನಿಟ್ಟಿದಾನೋ ಅಲ್ಲ ಪೂರ್ತಿ ವಾಪಸ್ ತಗೊಂಡು ವೈರಾಗ್ಯದಿಂದ ಇದು ಬೇಡ, ಇದೇ ಹೆಚ್ಚಿನದು ಪರಮಾತ್ಮನ ಪ್ರೇಮ ಇಟ್ಟಿದ್ದಾನೆ. ಅವರು ಪೂರ್ಣ ಸಮಯವನ್ನು ಸತತ ಯುಕ್ತಾನಾಮನ ಪರದಿಂದ ಹೇಳಿದ. ಯಾವ ಕಾಲವೂ ಕೂಡ ಬೇರೆದಕ್ಕಿಲ್ಲ. ಏನು ಊಟ, ದೇಹಯಾತ್ರೆ ಆಗಲೂ ಭಗವಂತನ ಪ್ರೇಮ ಏನ್ ವ್ಯತ್ಯಾಸ ಆಗೋಲ್ಲ, ಆ ವಿಚಾರ ಮಾಡೋಕ್ ಸಮಯ ಇರೋಲ್ಲ. ಹೀಗಾಗಿ ಯಾವ ಪ್ರೇಮವನ್ನು ಇಟ್ಟಿದಾರೋ ಆ ಪ್ರೇಮಕ್ಕೆ ಮೂಲ ಆಧಾರ ಜ್ಞಾನ. ಜ್ಞಾನವಿಲ್ಲದ ಪ್ರೇಮ ಮಿಥ್ಯಾಜ್ಞಾನದಿಂದ ಪ್ರೇಮ ಆಗ್ಬಿಡುತ್ತೆ. ಮಿಥ್ಯಾಜ್ಞಾನ ಪ್ರೇಮ ಆದ್ರೆ ಅದು ಮೋಹ, ಆರೋಪ, ಏನೇನೋ. ನಿಮ್ಮನ್ ಗೊತ್ತಿಲ್ಲದೆ ನಿಮ್ಮನ್ನ ಯಾರೋ ಹೊಗಳಿದ್ರೆ, ನಿಮ್ ಪರಿಚಯ ಇಲ್ಲದೆ, ಅದು ಹೊಗಳಿದ್ದಾಗಲ್ಲ, ತೆಗಳಿದ್ದಕ್ಕಿಂತ ಕಡೆ ಏನೇನೋ ಹೇಳ್ಬಿಡ್ತಾರೆ. ಹಾಗೆ ಪರಮಾತ್ಮನ ಪರಿಚಯವಿಲ್ಲದೆ ಅವನಲ್ಲಿ ಪ್ರೇಮ ಇಡೋದಿದೆಯಲ್ಲ, ಅದು ಸರಿಯಲ್ಲ. ಪೂರ್ಣ ಅವನು ಹೇಗಿದಾನೋ ಹಾಗೆ ತಿಳ್ಕೊಂಡು ಪ್ರೇಮ ಇಡ್ಬೇಕು. ಪ್ರೇಮ ಇಟ್ಟದ್ದಕ್ಕೆ ಜ್ಞಾನವೇ ಫಲ, ಆ ಜ್ಞಾನಕ್ಕೆ ಆ ಪ್ರೇಮ ಪರಿಪೂರ್ಣವಾಗೋದೇ ಫಲ. ಎರಡೂ ಒಂದೇ ಕೊನೆಯಲ್ಲಿ. ಈಗ ನಿನ್ನ ಪ್ರಾಪ್ತಿಗೆ ಪ್ರತಿಬಂಧ ಹೇತು, ನಿನ್ನನ್ನು ಪಡೆಯೋದು ಅಂದ್ರೆ ಪಡೆಯೋದು ಅನ್ನೋ ಶಬ್ದಕ್ಕೆ ತಿಳ್ಕೊಳ್ಳೋದು. ವೇದಾಂತದಲ್ಲಿ ಲಾಭ ಜ್ಞಾನಂ ಏಕ ಏವ ಅರ್ಥ ಅಂತ ಹೇಳ್ತಾರೆ. ಅಥವಾ ಲಾಭ ಜ್ಞಾನ ತೈತ್ರಿಯಲ್ಲಿ ಬರ್ದಿಯಾರಲ್ಲ, ಏನಿದು ಬ್ರಹ್ಮವಿದಾಪ್ನೋತಿ ಪರಂ ಅಂತ ಶುರು ಮಾಡಿ ಆಪ್ನೋತಿ ಅಂತ ಹೇಳ್ತಿದ್ರಲ್ಲ, ತಿಳಿದವನು. ಹೌದು, ಲಾಭ ಪ್ರಾಪ್ತಿ ಅರ್ಥ ಜ್ಞಾನ ಲಾಭ ಎರಡು ಬಂದೆ. ಯಾಕಂದ್ರೆ ಪಡೆದದ್ದನ್ನೇ ಪಡೆಯೋದು. ಪಡೆದದ್ದನ್ನು ಪಡೆಯೋದಾದ್ರಿಂದ ಅಲ್ಲಿ ಪಡೆಯೋದು ಅನ್ನೋ ಕ್ರಿಯೆ ಇಲ್ಲ, ಜ್ಞಾನವೇ ಲಾಭ ಅಂತ ಹೇಳಿ. ಲಾಭ ನಿನ್ನ ಪ್ರಾಪ್ತಿಗೆ ಪ್ರತಿಬಂಧ ಯಾವುದು? ಜ್ಞಾನಕ್ಕೆ ಪ್ರತಿಬಂಧ ಏನಪ್ಪಾ? ತಪ್ಪಿಲ್ವಳಿಕೆ ಅಷ್ಟೇ. ಜ್ಞಾನ ಅಂದ್ರೆ ಮಿಥ್ಯಾಜ್ಞಾನ. ಅಲ್ಲಿ ಜ್ಞಾನ ಅನ್ನೋದು ಗೊತ್ತಿಲ್ಲ ಅನ್ನೋದು ಅಷ್ಟೇ ಇರೋಲ್ಲ. ಆತ್ಮನ ಬಗ್ಗೆ ನನಗ್ ಗೊತ್ತಿಲ್ಲ ಅಂತ ಇರೋಲ್ಲ. ಆದ್ರಿಂದ ನನ್ನ ಮಿಥ್ಯಾಜ್ಞಾನವನ್ನೇ ನಾವು ಒಪ್ಕೊಳ್ಳೋದು. ಹೀಗೆ ಆ ಪ್ರತಿಬಂಧವನ್ನ ನಾಶ ಮಾಡುವಂತಹ ಒಂದು ಬುದ್ಧಿಯ ಸಂಬಂಧ. ಇಲ್ಲಿ ಬುದ್ಧಿಯೋಗ ಅಂದ್ರೆ ಬುದ್ಧಿಗೆ ಬೇಕಾದ ಸಾಧನಗಳು, ಆ ಬುದ್ಧಿಗೆ ಹೇಳ್ಕೊಡುವಂತಹ ಗುರುಗಳು, ಆ ಬುದ್ಧಿಯಲ್ಲಿ ತಿಳ್ಕೊಳ್ಳೋ ಸಾಮರ್ಥ್ಯ, ಆ ಬುದ್ಧಿಯಲ್ಲಿ ಇರುವಂತಹ ಶಮದಮಾದಿ ಗುಣಗಳು, ಆ ಬುದ್ಧಿ ಸ್ವಚ್ಛವಾಗೋದು, ಅಷ್ಟೋ ಜವಾಬ್ದಾರಿ ಅವನು. ಯಾರದ್ದು? ಪರಮಾತ್ಮಂದು. ನಮ್ ಜವಾಬ್ದಾರಿ ಏನಾಗಲ್ಲ, ಪರಮಾತ್ಮನೇ ಬೇಕು ಅಂತ ಇರ್ಬೇಕು. ಏನೇ ವಿಷಯ ಅದು ಒಂದು ಇರ್ಬೇಕಲ್ಲ. ಅದು ಪ್ರಪಂಚದ ಯಾರು ಬಿಡಲ್ಲ, ಬಿಟ್ಕೊಡೋಕೆ ಇಷ್ಟ ಇಲ್ಲ ಯಾರು. ನಾವು ಬಿಡ್ತೀವಿ ಅಂತ ಹೊರಟು, ಅಯ್ಯೋ ಪಾಪ ಅವ್ರಿಗೆ ಕಷ್ಟ ಆಗ್ಬಿಡತ್ತೆ ಅಂತ ಕಾರುಣ್ಯ ಇವ್ರ ಮೇಲೆ. ಇವನಿಗೆ ಯೋಗ್ಯತೆ ಇಲ್ಲ, ಲೋಕದ ಜನರ ಮೇಲೆ ಕಾರುಣ್ಯ. ಅಯ್ಯೋ ಪಾಪ ಬಿಟ್ಟೋಗ್ಬಿಟ್ರೆ ಅವ್ರು ಯಾರು ನೋಡ್ಕೋತಾರೆ, ಅವ್ರನ್ನ ಯಾರು ನೋಡ್ಕೊಳ್ಳೋರಿಲ್ಲ. ನಾರಾಯಣ. ಹೀಗೆ ಆ ಅಡ್ಡಿಯಾದಂಥ ನಾಶ ಮಾಡುವ ಬುದ್ಧಿಯೋಗವನ್ನ ಕಿಮರ್ಥಂ ತದ್ಭಕ್ತಾನಾಂ ದದಾಸಿ ತೇಷಾಂ ತದ್ಭಕ್ತಾನಾಂ. ತೇಷಾಮನ ಪದ ಇದರಲ್ಲಿದೆ, ಎರಡೂ ಶ್ಲೋಕದಲ್ಲಿದೆ. ಎಲ್ಲಿ? ತೇಷಾಂ ಸತತಯುಕ್ತಾಯನಾಂ ತೇಷಾಂ ಏವಾನು. ಎರಡೂ ತೇಷಾಮನ ಪದದಿಂದ ಆ ಪರಮಾತ್ಮನ ಪರಿಪೂರ್ಣ ಭಕ್ತರನ್ನ ಪರಾಮರ್ಶೆ ಮಾಡ್ತಾ ಇದ್ದೀನಿ. 7ನೇ ಅಧ್ಯಾಯದಲ್ಲಿ ಹೇಳಿದ್ದ ಏಕಾಂತಿ ಭಕ್ತರು ಅಂತ. ಈಗ 9ನೇ ಅಧ್ಯಾಯದಲ್ಲಿ ಮತ್ತೆ 10ನೇ ಅಧ್ಯಾಯದಲ್ಲಿ ಗೀತೆಯಲ್ಲಿ ಪರಮಾತ್ಮ ನಿಮ್ಮ ಪ್ರಯತ್ನ ಪ್ರೇಮವನ್ನು ಪರಮಾತ್ಮನಲ್ಲಿ ಇಡೋದು. ಆ ಪ್ರೇಮ ಇಟ್ಟದ್ದ ಗುರುತೇನು ಅಂದ್ರೆ ಯಾವ ಕಾಮವು ಮನಸ್ಸಲ್ಲಿ ಬರಬಾರ್ದು. ಪ್ರಪಂಚದ ಯಾವ ವಸ್ತು ಬೇಕು ಅನ್ಬಾರ್ದು. ಬೇಕು ಅನ್ನೋದು ಪೂರ್ತಿ ಕಾಮ ಹೋಗಿ ಪರಮಾತ್ಮನ ಪ್ರೇಮ ನಿಂತ್ರೆ ಅದು ನಿಜವಾದ ಪ್ರೇಮಿಗಳು. ನೀವು ನಾನು ಹೇಳೋದು ಮಹಾಪ್ರೇಮಿಗಳು ಅಂತ. ದೊಡ್ಡದನ್ನು ಪ್ರೀತಿಸ್ತಿರಲ್ಲ, ಮಹಾಪ್ರೇಮಿಗಳು ಅಂತ. ನಿಮ್ಮನ್ನ
ಯಾಕೆ ಅವನು ತೋರಿಸ್ಕೊಡ್ತಾನೆ, ಜ್ಞಾನವನ್ನು ಯಾಕೆ ಕೊಡ್ತಾನೆ ಅಂದ್ರೆ ಅದಕ್ಕೆ ಹೇಳ್ತಾನೆ, ಇತ್ಯಪೇಕ್ಷಾಯಾಮಾಹ ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ ತೇಷಾಮೇವಾನುಕಂಪಾರ್ಥಮಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ ತೇಷಾಂ ಏವ ಅನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥಃ ಜ್ಞಾನದೀಪೇನ ಭಾಸ್ವತ. ತೇಷಾಮೇವ ಆ ಭಕ್ತರಿಗೆ ಅನುಕಂಪೆ ಅಂದ್ರೆ ಕಾರುಣ್ಯ. ಕಾರುಣ್ಯ ಅಂದ್ರೆ ದುಃಖಿತರ ದುಃಖವನ್ನು ಪರಿಹಾರ ಮಾಡುವ ಇಚ್ಛೆ ಮತ್ತು ಪ್ರಯತ್ನ. ಬರೀ ಇಚ್ಛೆ ಆದ್ರಾಗಲ್ಲ. ಅಯ್ಯೋ ಪಾಪ ಅಂದ್ರೆ ಕಾರುಣ್ಯ ಅಲ್ಲ. ಅಯ್ಯೋ ಪಾಪ ಅಂತ ಮನಸ್ಸಲ್ಲಿ ಬಂದು ಆ ದುಃಖವನ್ನು ಪರಿಹಾರ ಮಾಡೋ ಇಚ್ಛೆ ಬಂದು ಅದಕ್ಕೆ ಪ್ರಯತ್ನವನ್ನು ಮಾಡಿದ್ರೆ ಅದಕ್ಕೆ ಅನುಕಂಪ ಅಂತ ಹೆಸರು. ಅನುಕಂಪ ಅನ್ನೋದನ್ನ ನಮ್ಮ ಇವರು ಭಾರಿ ಒತ್ತಿ ಹೇಳೋರು, ಮುರಾರಿ ಬಲ್ಲಾಳ್. ಬುದ್ಧನಲ್ಲಿ ಇದ್ದಂತಹದ್ದೇ ಅನುಕಂಪ. ಪ್ರಪಂಚದ ಎಲ್ಲ ದುಃಖವೂ ಹೋಗ್ಬೇಕು, ಅದಕ್ಕೋಸ್ಕರ ಸಹಾನುಭೂತಿ ಅಂತ ಅವನ್ ಹೇಳೋದು. ಸಹಾನುಭೂತಿ ಅನ್ನೋ ಶಬ್ದಕ್ಕೆ ಅವರಲ್ಲಿ ಏನ್ ದುಃಖ ಇದೆಯೋ ಆ ದುಃಖ ನಂದೇ ಅಂತ ಆತ್ಮನ ಆವಾಹನ ಮಾಡ್ಕೊಳ್ಳೋದು. ಆ ಕಂಪ್ಯಾಷನ್ ಕಂಪ್ಯಾಷನ್ ಅಂತ ಹೇಳೋರು ಗಳಿಗೆಗೊಂದ್ಸಲ. ಏನ್ ಕಂಪ್ಯಾಷನ್ ಅಂದೇನ. ಪರಮಾತ್ಮ ಈ ಜಗತ್ತಿನ ಎಲ್ಲೂ ಆ ಭಕ್ತರಿಗೆ ದುಃಖ ಬರಬಾರದು ಅನ್ನೋಕ್ಕೋಸ್ಕರ ಕಾರುಣ್ಯದಿಂದ ನಾನೇ ನೇರಾಗಿ ಅವರ ಹೃದಯದಲ್ಲಿದ್ದು ಅಜ್ಞಾನಜಂ ತಮಃ. ಅಲ್ಲಿ ಅಜ್ಞಾನಜಂ ತಮಃ ಅಂದ್ರೆ ಇತರೇತರ ವಿವೇಕೇನ ಅಧ್ಯಸ್ಯ ಅಂತ ಏನಿದೆಯೋ ಅದನ್ನು ಹೇಳಿದ್ದಾರೆ. ಅಜ್ಞಾನಜಂ ಅವಿವೇಕತೋ ಜಾತಂ ಅಜ್ಞಾನಜಂ ತಮಃ ಮಿಥ್ಯಾಜ್ಞಾನಂ. ಆತ್ಮಾನಾತ್ಮರ ವಿವೇಕವಿಲ್ಲದೆ ಪರಸ್ಪರ ಒಂದರನ್ನು ಒಂದಲ್ಲಿ ತಪ್ಪಾಗಿ ತಿಳಿಯೋದಿದೆಯಲ್ಲ, ಅಧ್ಯಾಸ ಅವಿದ್ಯಾ ಅಂತ ಕರೆದಾರಲ್ಲ, ಅದನ್ನ ಅಜ್ಞಾನಜಂ ತಮಃ ಅಂತ ಎರಡು ಪದದಲ್ಲಿ ಭಗವಂತ ಒಟ್ಟಿಗೆ ಹೇಳಿದ. ಅವಿವೇಕದಿಂದ ಉಂಟಾಯ್ತು ಅಂತ. ವಿವೇಕವಿಲ್ಲದೆ ಇರೋದ್ರಿಂದ ವಿವೇಕ ಇಲ್ಲದೆ ಇರೋ ಸ್ವಲ್ಪ ಹೊತ್ತು ಆಮೇಲೆ ಮಿಥ್ಯಾಜ್ಞಾನ ಆಯ್ತು ಅಂತಲ್ಲ. ಇರೋದೇ ಮಿಥ್ಯಾಜ್ಞಾನದಲ್ಲಿ. ನಾವು ಮಿಥ್ಯಾಜ್ಞಾನ ಇದ್ದದ್ದನ್ನು ಏನ್ ಮಾಡ್ಕೊಂಡಿದ್ವಿ, ಸರಿಯಾದ ತಿಳುವಳಿಕೆ ಇದೆ ಅಂತ ಮಾಡ್ಕೊಂಡಿದ್ವಿ. ಸರಿಯಾದ ತಿಳುವಳಿಕೆ ಇದೆ ಅಂತ ಅಷ್ಟೇ ಅಲ್ಲ, ಇನ್ನೊಬ್ರಿಗೂ ಉಪದೇಶ ಮಾಡ್ತೀವಿ, ಹಾಗೆ ಮಾಡೋದು ಸರಿಯಲ್ಲ, ಹೀಗ್ ಮಾಡ್ಬೇಕು ನೀವು. ಎಲ್ಲರೂ ಅಜ್ಞಾನಿಗಳು, ನೀವು ಬಿಟ್ಟು ಹೋಗೋದು ಸರಿಯಲ್ಲ, ನೀವು ಸನ್ಯಾಸ ಮಾಡಿದ್ ಸರಿಯಲ್ಲ, ಎಲ್ಲ ನಮಗೆ ಉಪದೇಶ. ಕೇಳೋದಿಲ್ಲ. ನಿಮ್ಗೆ ಗೊತ್ತಿಲ್ಲ ಅನ್ನೋದಿದ್ರೆ ಶುರು ಮಾಡ್ತಾರೆ. ಹೌದಾ, ಗೊತ್ತಿಲ್ಲ ಅನ್ನೋದನ್ನ ಹೇಳ್ಕೊಟ್ರಲ್ಲ ನೀವು ಜಗದ್ಗುರುಗಳು ಒಂದೇನ. ಏನ್ ಗೊತ್ತಿಲ್ಲ ನಿಮಗ್ ಗೊತ್ತಿಲ್ಲ ಪ್ರಪಂಚ. ಪ್ರಪಂಚದ ಎಲ್ಲರೂ ಕೂಡ ಸಮ್ಯಜ್ಞಾನಿಗಳು ಅಂತ ಮಾಡ್ಕೊಂಡ್ಯಾರೆ, ಎಲ್ಲ ಆಚಾರ್ಯರಂತೂ ಉಪದೇಶ ಮಾಡ್ತಾರೆ. ಆದ್ರಿಂದ ಅಜ್ಞಾನಜಂ ತಮಃ ಇದೆಯಲ್ಲ ಬಹಳ ಕಷ್ಟ. ದಿನೇ ದಿನೇ ಬಲಿಷ್ಠವಾಗತ್ತೆ ರೋಗ. ಬಾಕಿ ರೋಗಕ್ಕೆ ಔಷಧಿ ಉಂಟು, ಇದಕ್ಕೆ ಔಷಧಿ ಇಲ್ಲ. ಮಹಾ ಕಷ್ಟಕರವಾದ ದುಃಖ. ಏನ್ ಮಾಡಿ ನಮ್ ಇವ್ರು ಹೇಳ್ತಾರೆ, ಆಗೋದಿಲ್ಲ ಬಿಟ್ಟು ಹೋಗೋಕೆ. ಆಗತ್ತೆ ಅಂದ್ರೆ ಬಿಡೋಕ ತಾನಾಗೆ ಬಂದು ಕಿತ್ಕೋಬೇಕು ಅವನು ಪರಮಾತ್ಮ. ಇನ್ನೇನ್ ಮಾಡೋದು. ಅಂಥ ಮಿಥ್ಯಾಜ್ಞಾನವನ್ನ ಆತ್ಮಭಾವಸ್ಥೋ ನಾಶಯಾಮಿ. ಅವರ ಅಂತಃಕರಣದಲ್ಲಿ ಇದ್ದುಕೊಂಡೇ, ಆತ್ಮಭಾವ ಅಂದ್ರೆ ಮನಸ್ಸಿನಲ್ಲೇ ನಾನೇ ಇಳಿದುಕೊಂಡು ಪಾಪ ಅವತಾರ ಮಾಡ್ಬೇಕು ಅವನು. ಎಲ್ಲೇ ನಮ್ಮ ಮನಸ್ಸಲ್ಲಿ ಬುದ್ಧಿಯಲ್ಲಿ ಅವರ ಈ ಮಿಥ್ಯಾಜ್ಞಾನವನ್ನ ನಾಶಪಡಿಸ್ಬಿಡ್ತೇನೆ, ಮತ್ತೆ ಬರದ ಹಾಗೆ ಬಾಧೆ ಮಾಡ್ಬಿಡ್ತೇನೆ ಅಂತ. ಹೇಗ್ ಬಾಧೆ ಮಾಡ್ತೀಯಾ ಅಂತ ಕೇಳಿದ್ರೆ, ಜ್ಞಾನದೀಪೇನ ಭಾಸ್ವತ. ಶುದ್ಧವಾದ ಜ್ಞಾನದೀಪವನ್ನು ಕೊಡುವುದರಿಂದ, ಜ್ಞಾನದೀಪವನ್ನು ಹಚ್ಚುವುದರಿಂದ ಅಂತ ಅಲಂಕಾರ ಮಾಡಿದ್ದಾರೆ ಭಾಷ್ಯಕಾರ. ಅದ್ಭುತವಾದ ಭಾಷ್ಯ ಬರೆದಿದ್ದಾರೆ, ಅಲ್ಲೇ ವಿವರಣೆ ಮಾಡೋಣ. ಸಮ್ಯಕ್ ದರ್ಶನವೆಂಬ ಒಂದು ದೀಪವನ್ನು ಹಚ್ಚಿಬಿಡ್ತಾರೆ ಭಾಷ್ಯಕಾರಿ. ಬಹಳ ಇಷ್ಟವಾದ ಪದ ಏನೋ ಸಮ್ಯಕ್ ದರ್ಶನ. ನಮಗಿರೋ ದರ್ಶನ ಯಾವುದು ಈಗ? ಮಿಥ್ಯಾ ದರ್ಶನ. ಮಿಥ್ಯಾ ದರ್ಶನದಿಂದ ಪ್ರಪಂಚ, ಸಮ್ಯಕ್ ದರ್ಶನದಿಂದ ಆ ಪರಮಾತ್ಮ ಆ ಮಿಥ್ಯಾ ದರ್ಶನವನ್ನು ಓಡಿಸ್ತಾನೆ. ಅದಕ್ಕೋಸ್ಕರವಾಗಿ ಅತ್ಯಂತ ಶ್ರೇಷ್ಠವಾದ ಶ್ಲೋಕ, ಎಡಬಿಡದೆ ಮನಸ್ಸಲ್ಲಿ ಇರಬೇಕು. ಒಂದು ರೀತಿ ಇದು ಗೀತೆಯ ಸಾರಭೂತವಾದ ಶ್ಲೋಕ ಅಂತ ಹೇಳ್ಬೋದು. ನಿಜವಾಗಿ ಶಂಕರಾಚಾರ್ಯರು ಭಕ್ತಿಗೆ ಏನು ಸ್ಥಾನ ಕೊಟ್ರು, ಎಂಥ ಶಕ್ತಿ ಅನ್ನೋದನ್ನ ಈಗ ಹೇಳ್ತಾರೆ. ಭಾಷೆ ಹೌದಪ್ಪ. ತೇಷಾಮೇವ ತೇಷಾಮೇವ ಕಥನ್ನು ನಾಮ ಶ್ರೇಯಸ್ಯಾದಿತಿ. ನಾನು ಓದೋಣ. ಕಥನ್ನು ನಾಮ ಶ್ರೇಯಸ್ಯಾದಿತಿ. ಕಥನ್ನು ನಾಮ ಶ್ರೇಯಸ್ಯಾದಿತಿ ಅನುಕಂಪಾರ್ಥಂ ದಯಾಹೇತೋಃ. ಅನುಕಂಪಾರ್ಥಂ ದಯಾಹೇತೋಃ. ಅಹಂ ಅಹಂ ಅಜ್ಞಾನಜಂ ಅಜ್ಞಾನಜಂ ಅವಿವೇಕತೋ ಜಾತಂ.
ವಿವೇಕತಃ ಜಾತಂ ಮಿಥ್ಯಾ ಪ್ರತ್ಯಯ ಲಕ್ಷಣಂ ಮೋಹಾಂಧಕಾರಂ ತಮಃ ಮಿಥ್ಯಾ ಪ್ರತ್ಯಯ ಲಕ್ಷಣಂ ಮೋಹಾಂಧಕಾರಂ ತಮಃ ನಾಶಯಾಮಿ. ನಾಶಯಾಮಿ. ತೇಷಾಮೇವ ಆ ಭಕ್ತರಿಗೆ ಕಥಂದು ನಾಮ ಶ್ರೇಯಸ್ಯಾದಿತಿ ಅಂತ ಭಾಷ್ಯಕಾರರು ಆ ಭಕ್ತಿಗೆ ಒಂದು ಸ್ಥಾನವನ್ನು ಕೊಟ್ರು. ಏನ್ ಕೊಟ್ರು ಅಂದ್ರೆ ಪರಮಾತ್ಮನಿಗೆ ಚಿಂತೆ ಹತ್ಬಿಟ್ಟು ಈ ಭಕ್ತರಿಗೆ ಹೇಗಪ್ಪ ನಾನು ಶ್ರೇಯಸ್ ಮಾಡೋದು ಅಂತ. ಯಾವಾಗಿ ನಮ್ಮನ್ನ ನೋಡ್ಕೋಬೇಕಲ್ಲ ಆ ಭಗವಂತ. ನಾವು ಪ್ರೇಮ ಕೊಟ್ಮೇಲೆ ಇವ್ರಿಗೆ ಹೇಗ್ ಶ್ರೇಯಸ್ಸನ್ನು ಮಾಡೋದಪ್ಪ ಅಂತ ಯೋಚನೆ, ಅವರಲ್ಲಿ ಯೋಚನೆ ಉಂಟು ಮಾಡ್ಬಿಟ್ಟು ಈ ಪ್ರೇಮ ಅನ್ನೋದು ಅಂತ. ಎಂಥ ಶಕ್ತಿ ಇದೆ ನೋಡಿ ಜಗತ್ನಲ್ಲಿ, ಪ್ರೀತಿಗಿರುವ ಶಕ್ತಿ ಇನ್ಯಾವುದಕ್ಕೂ ಇಲ್ಲ ಅಂತ. ಮಹಾರಾಜ ಹೊರಟರು ಕೂಡ ಅವನ ಮೊಮ್ಮಗ ಇದನ್ನ ಪಂಚ ಹಿಡಿದು ಹೇಳ್ದ ಅಂದ್ರೆ ಪೂರ್ವೋದಯ. ಅವನು ಮಹಾರಾಜ ಇರ್ಬೋದು, ಚಕ್ರವರ್ತಿ ಇರ್ಬೋದು, ಸ್ವಾಮಿ ಪಂಚ ಹಿಡಿದವನು ಯಾರೋ ಅಂಥವನವನ. ಹಾಗೆ ಇವನು ಏನೂ ಗೊತ್ತಿಲ್ಲದೆ ಇರುವಂತ ಭಕ್ತ ಅಖಂಡ ಸರ್ವಸ್ಯಾಧಿಪತಿಯಾದಂತಹ ಪರಮೇಶ್ವರನ ಚರಣವನ್ನ ಹಿಡಿದ ಅಂದ ಕೂಡಲೇ ಎಲ್ಲ ಹೊರಟು. ಇನ್ನು ಪರಮಾತ್ಮನಿಗೆ ಎಲ್ಲಾ ಯೋಚನೆ, ಹೇಗಾದ್ರೂ ಮಾಡಿ ಇವ್ರಿಗೆ ಶ್ರೇಯಸ್ಸಾಗ್ಬೇಕಪ್ಪ, ಏನಾದ್ರೂ ಒಳ್ಳೇದಾಗ್ಬೇಕು. ಕಥನ್ನು ನಾಮ ಶ್ರೇಯ, ಈ ಕಥನ್ನು ಅನ್ನೋ ಪದದಲ್ಲಿ ಹೇಗೆ ಮಾಡಿದ್ರೆ ಯಾವ ಸತ್ಸಂಗ ಕೊಟ್ರೆ, ಯಾವ ಗುರುಗಳನ್ನು ಕೊಟ್ರೆ, ಯಾವ ಯೋಗ್ಯತೆ ಕೊಟ್ರೆ, ಬುದ್ಧಿಯಲ್ಲಿ ಯಾವ ಶಕ್ತಿಯನ್ನು ಕೊಡ್ಬೇಕು, ಎಲ್ಲ ಜವಾಬ್ದಾರಿ ಅವ್ರಿಗೆ ಹೊರಬೇಕು. ನಾವು ಇದುವರೆಗೂ ಸಾಧನವನ್ನು ಮಾಡ್ಬೇಕು ಅದು ಇದು ಅಂತೀವಲ್ಲ, ನೂರಾರು ಸಾಧನ ಹೇಳಿದ್ದಾರೆ ನಿಜ, ಆದ್ರೆ ಸಾಧನಗಳನ್ನ ಮಾಡಿಸೋರೊಬ್ಬ ಇರ್ಬೇಕಲ್ಲ ಜೊತೆಯಲ್ಲಿ. ಆಗ ಪರಮಾತ್ಮನೋ ಸದ್ಗುರುಗಳೋ ಮಾಡ್ಬೇಕು. ಭಗವಂತ ಏನ್ ಮಾಡ್ತಾನೆ, ಈ ಎಲ್ಲೋ ಇರೋ ಗುರುಗಳನ್ನ ಎಲ್ಲಿಗೋ ಜೋಡಿಸ್ತಾನೆ. ಅವ್ರಿಗೆ ಏನೇನೋ ಆ ಶಿಷ್ಯನ ಜೊತೆಯಲ್ಲಿ ಹೋಗ್ತಾರಲ್ಲ, ಅವರಿಗೆ ಅಲ್ಲಿ ಸಾಧನೆಗಳು ಆ ಗುರುಗಳು ಉಪದೇಶವಿಲ್ಲದೆ ಜೊತೆಯಲ್ಲಿದ್ದದ್ರಿಂದ ಬಂದ್ಬಿಡುತ್ತೆ. ಬೆಳಿಗ್ಗೆ ಬೇಗ ಹೇಳ್ಬೇಕು, ಎದ್ದು ಕೂಡಲೇ ಹೀಗೆ ಮಾಡ್ಬೇಕು ಅಂತ. ಅಂದ್ರೆ ಗುರುಗಳ ಜೊತೆಯಲ್ಲಿ ಪೂರ್ಣವಾಗಿ ತನ್ನನ್ನು ಅರ್ಪಣೆ ಮಾಡ್ಕೊಂಡ ಅಂದ್ರೆ ಅವಾಗ ಅವನಿಗೆ ಗುರುಭಕ್ತಿಯೂ ಬಂತು, ಭಗವದ್ ಭಕ್ತಿಯೂ ಬಂತು. ಶಾಸ್ತ್ರ ಹೇಳೋದೇ ಎರಡು, ಯಸ್ಯ ದೇವೇ ಪರಾ ಭಕ್ತಿ ಯಥಾ ದೇವೇ ತಥಾ. ಗುರುಗಳನ್ನ ಜೋಡಿಸೋದು ಹೇಗೆ ಇದ್ರೆ ಈ ಪ್ರೇಮ ಭಗವತ್ ಪ್ರೇಮನೇ ಬೇಕು. ಯಾರು ಗುರು ನಾನ್ ಗುರುಗಳು ಬಂದಿಲ್ಲ, ನಾನೇ ಗುರುಗಳು ಯಾರು ಹೇಳ್ಕೊಳಲ್ಲ. ಆದ್ರಿಂದ ಹೇಗೆ ಇವನಿಗೆ ಶ್ರೇಯಸ್ಸಾದೀತು ಅಂತ ಪರಮಾತ್ಮನಿಗೆ ಚಿಂತೆ ಇತಿ. ಇದು ಭಕ್ತಿಯ ಶಕ್ತಿ. ಅನುಕಂಪಾರ್ಥಂ ದಯಾಹೇತೋ, ಕಾರುಣ್ಯ ಪಡೋದಕ್ಕೆ ಪರಮಾತ್ಮನಲ್ಲಿ ಎಲ್ಲ ಗುಣಗಳಿದ್ರು ಕಾರುಣ್ಯ ಅನ್ನೋದಿದೆಯಲ್ಲ, ಅಜ್ಞಾನವನ್ನು ಕಳೆಯೋದು, ಅದು ಬಹಳ ಶಕ್ತಿ. ಅದನ್ನ ಕಾರುಣ್ಯ ಯಾವತ್ತಿಗೂ ಬಿಡಬಾರ್ದು. ಇವನ್ನ ಸುಮ್ಮನೆ ಬಿಟ್ಬಿಟ್ರೆ, ಈಗ ಅತ್ಯಂತ ದುರ್ಬಲನಾದ ಮಗು ಇದ್ರೆ ತಾಯಿಗೆ ಕಾರುಣ್ಯ ಇತ್ತು ಅದನ್ನೇ ನೋಡ್ಕೊಳ್ಳೋ ಹಾಗೆ ಈ ಭಕ್ತನನ್ನ ಪರಮಾತ್ಮ ಹೇಗಾದ್ರೂ ಮಾಡಿ ಇವನಿಗೆ ಒಳ್ಳೇದು ಮಾಡ್ಬೇಕು ಅಂತ ಯೋಚನೆ ಬರುತ್ತೆ. ಆದ್ರಿಂದ ನಾನೇ ಬರ್ತೀನಿ ಅಂತ ಪರಮಾತ್ಮ, ಅಹಂ ನಾನೇ ಸಾಕ್ಷಿಯಾದವನು, ಬುದ್ಧಿ ಸಾಕ್ಷಿಯಾದವನು, ನಾನೇ ಹೇಳ್ಕೋತೀನಿ ಮನಸ್ಸಿಗೆ. ಅಜ್ಞಾನಜಂ ಅವಿವೇಕತೋ ಜಾತಂ, ಆತ್ಮಾನಾತ್ಮ ಅವಿವೇಕತೋ ಜಾತಂ ಅಂತ ಒಂದು ಪದ ಸೇರಿಸ್ಕೋಬೇಕು. ಆತ್ಮಾನಾತ್ಮರ ವಿವೇಕವಿಲ್ಲದೆ ಇರುವುದರಿಂದ ಉಂಟಾದದ್ದು ಮಿಥ್ಯಾ ಪ್ರತ್ಯಯ ಲಕ್ಷಣಂ ಮೋಹಾಂಧಕಾರಂ ತಮಃ. ಅದು ಅವಿವೇಕತೋ ಜಾತಂ ಅನ್ನೋದು ಪ್ರತಿಪತ್ತಿ ಕ್ರಮ ಅಂತಾರೆ, ಕಾಲಕ್ರಮ ಅಲ್ಲ, ಪ್ರತಿಪತ್ತಿ ಕ್ರಮ. ಅಂದ್ರೆ ನೀವು ಮಿಥ್ಯಾಜ್ಞಾನವನ್ನ ಅನಲೈಸ್ ಮಾಡಿದ್ರೆ ಹಿಂದೆ ಅವಿವೇಕ ಅನ್ನೋದು ಕಾಣುತ್ತೆ ಅಂತ. ಈ ತಪ್ಪು ತಿಳುವಳಿಕೆಗೆ ಹಿಂದೆ ವಿವೇಕವಿಲ್ಲದೆ ಇರೋ ಕಾಣೋ ಹಾಗೆ ಅವಿವೇಕದಿಂದಲೇ ಉಂಟಾದದ್ದು ಮಿಥ್ಯಾ ಪ್ರತ್ಯಯ ಲಕ್ಷಣವಾದ ಅವಿದ್ಯೆ, ಅಧ್ಯಾಸ, ಮೋಹಾಂಧಕಾರಂ ತಮಃ. ಅದು ಮೋಹಾಂಧಕಾರ ಅಂದ್ರೆ ಬಾಕಿ ಅಂಧಕಾರಕ್ಕೆ ದೀಪ ಹಚ್ಚಿಬಿಡ್ಬೋದು. ಮೋಹ ಇದೆಯಲ್ಲ ಬಹಳ ಗಟ್ಟಿ, ಯಾವ ದೀಪಕ್ಕೂ ಹೋಗಲ್ಲ. ದೀಪ ಹಚ್ಚಿದಷ್ಟು ಜಾಸ್ತಿ, ಕತ್ಲೆಲ್ಲೇ ಸ್ವಲ್ಪ ಕಮ್ಮಿ ಇರುತ್ತೆ. ಮೋಹ ಅನ್ನೋದು ಅಸ್ಥಾನೇ ಪ್ರೀತಿ, ಅವಿವೇಕವಾದ ಪ್ರೇಮ ದಿನೇ ದಿನೇ ಗಟ್ಟಿ ಆಗ್ತಾ ಹೋಗುತ್ತೆ. ಅದು ಆ ಕತ್ಲೆನ ಯಾವುದೊಂದು ಕಳೆಯೋಕ್ಕಾಗಲ್ಲ ಪ್ರಪಂಚದಲ್ಲಿ. ಅದ್ ಏನ್ ಮಾಡಿದ್ರು ಜಾಸ್ತಿನೇ. ದುಡ್ಡಿನ ಮೋಹ ಇರ್ಬೋದು, ಮಕ್ಕಳ ಮೋಹ ಇರ್ಬೋದು, ಗಂಡನ ಮೋಹ ಇರ್ಬೋದು, ಆಸ್ತಿ ಮೋಹ ಇರ್ಬೋದು. ಒಟ್ಟು ಮೋಹ ಅನ್ನೋದು ಅವನಿಗೆ ನನ್ನ ಮೇಲೆ ಬಹಳ ಪ್ರೀತಿ ಇದೆ ನಾನು ಪ್ರೀತಿಸ್ತಾ ಇದ್ದೀನಿ ಅಂತಾರೆ. ಇವನೇ ಅವನ ಪ್ರೇಮವನ್ನು ಕಲ್ಪನೆ ಮಾಡೋದು. ಅವ್ರಿಗೆ ಯಾರು ಇಲ್ಲ ಪಾಪ ಅಂತ ಅನ್ಕೋತೀವಲ್ಲ ನಾವು, ಅದೆಲ್ಲ ನಮ್ಮ ಮನಸ್ಸಲ್ಲೇ ನಾವೇ ಹೇರ್ಕೊಂಡಿರೋದೇ ಹೊರತು ಅಲ್ಲೇನು ಇರೋಲ್ಲ. ಅಲ್ಲೇನು ಇರೋಲ್ಲ ಅಂದ್ರೆ ಇರಬಹುದು ವ್ಯವಹಾರದಲ್ಲಿ, ಅದಕ್ಕೇನು ಉತ್ತರ ಇಲ್ಲ. ಆದ್ರಿಂದ ಮೋಹಾಂಧಕಾರಂ ತಮಃ, ಮೋಹಾಂಧಕಾರವಾದಂತ. ಇಲ್ಲಿ ತಮಃ ಅಂದ್ರೆ ಮಿಥ್ಯಾಜ್ಞಾನ ನೇರವಾಗಿ ಅರ್ಥ ಬರಿಬೋದಾಗಿತ್ತು. ಭಾಷ್ಯಕಾರರು ಆ ತಮಃನ ಒಂದು ಹಾಗೆ ಕತ್ತಲೆ ಅನ್ನೋ ಶಬ್ದ ಇದೆಯಲ್ಲ, ಒಂದು ಹಾಗೆ ಮೋಹಾಂಧಕಾರಂ ಮಿಥ್ಯಾ, ಅದು ಹೇಗೆ ಜೋಡಿಸ್ಕೊಟ್ಟಿದ್ದಾರೆ ಅಂದ್ರೆ ತಪ್ಪು ತಿಳಿಕೆ ವಿವೇಕವಿಲ್ಲದೆ ಇರೋದ್ರಿಂದ ಅಜ್ಞಾನದಿಂದ ಬಂತು. ಆ ಅಜ್ಞಾನದಿಂದ ಉಂಟಾದಂತಹ ತಪ್ಪು ತಿಳುವಳಿಕೆ ಅಧ್ಯಾಸವೇ ಆದ್ರೂ ಮಿಥ್ಯಾ ಪ್ರತ್ಯಯ ಲಕ್ಷಣಂ ಅಂತ ಸ್ವರೂಪವನ್ನು ಹೇಳಿ ಅಲ್ಲಿ ತಮಃ ಅಂತಿದೆ ಅಂತೇಳಿ ಮೋಹಾಂಧಕಾರಂ, ಅದಕ್ಕೂ ಇದಕ್ಕೂ
ಸಂಬಂಧ ಪದವನ್ನು ಅದೇ ಹೆಚ್ಚಾಗತ್ತೆ, ಭಾರಿ ಜಾಸ್ತಿ. ಅಷ್ಟು ಬೇಕು ಅನ್ಸತ್ತೆ. ಓದಿ ಬೆಳಕು ತೋರಿಸುವಷ್ಟು ಮೋಹ ಇನ್ ಯಾವುದು ಮಾಡಲ್ಲ. ಈಗ ಇಂಥ ಮೋಹಾಂಧಕಾರಂ ತಮಃ ನಾಶಯಾಮಿ, ನಾನೇ ಪೂರ್ತಿ ನಾಶಪಡಿಸ್ತೀನಿ, ಒಂದು ಚೂರು ಉಳಿಸಲ್ಲ. ಇನ್ ದುಃಖ ಅನ್ನೋದೇ ಬರಬಾರ್ದು. ಪಾರತಂತ್ರ್ಯ, ದುಃಖ, ಭಯ ಯಾವುದೂ ಇಲ್ಲ. ಆ ರೀತಿಯಾಗಿ ನಾನೇ ಮಾಡ್ಬೇಕು. ಹೇಗ್ ಮಾಡ್ತೀನಿ ಅಂದ್ರೆ ಆತ್ಮಭಾವಸ್ಥ ಆತ್ಮಭಾವಸ್ಥಃ ಆತ್ಮನೋಭಾವ ಅಂತಃಕರಣಾಶಯ ಆತ್ಮನೋಭಾವಃ ಅಂತಃಕರಣಾಶಯಃ ತಸ್ಮಿನ್ನೇವ ಸ್ಥಿತ ಸನ್. ತಸ್ಮಿನ್ನೇವ ಸ್ಥಿತಃ ಸನ್. ಆತ್ಮನೋಭಾವ ಅಂದ್ರೆ ಆತ್ಮನು ಅಲ್ಲಿ ಇಳ್ಕೋತಾನೆ, ನಾನು ರೂಪದಿಂದ ಇಳ್ಕೊಳ್ಳೋ ಜಾಗ. ಅಂತಃಕರಣ ಆಶಯ, ಆಶಯ ಅಂದ್ರೆ ಆಶ್ರಯ ಅನ್ನುತ್ತದೆ. ಅಂತಃಕರಣವೆಂಬ ಆಶ್ರಯದಲ್ಲಿ ನಾನೇ ಹೇಳ್ಕೊಂಡ್ಬಿಡ್ತೇನೆ. ತಸ್ಮಿನ್ನೇವ, ಎಲ್ಲಿ ನಾನು ಅನ್ನೋದಿದೆಯೋ ಅಲ್ಲಿ ಸ್ವಾಮಿ ಬಂದು ಕೂತ್ಕೊಂಡ್ಬಿಡ್ತಾನೆ. ನಾನು ಅನ್ನೋ ಜಾಗದಲ್ಲಿ ಸ್ವಾಮಿ ಬಂದ ಅಂದ್ರೆ ನಾನು ಮರೆಯಾಗತ್ತೆ. ಅದಕ್ಕೆ ಭಗವಂತ ಕೇಳೋದು, ನಾನು ಅನ್ನೋದನ್ನ ಕೊಟ್ಬಿಡು. ಈ ಹೊರಗಿನ ಯಾವ ನೀರು, ಪತ್ರ ಪುಷ್ಪಂ ಫಲಂ ತಗೊಂಡು ಆಮೇಲೆ ಕೊಡಿಯಂತೆ. ಮೊದಲು ಕೊಡ್ಬೇಕಾದ್ದೇನೋ ನಾನು ಅನ್ನೋದು ಇಟ್ಕೊಂಡಿದೆಯಲ್ಲ, ಅದು ಒಂದು ಕೊಟ್ಬಿಡು. ಅದು ಕೊಟ್ರೆ ಇನ್ ನನ್ನದು ಉಳಿಯಲ್ಲ, ಇನ್ನೇನು ಉಳಿಯೋದಿಲ್ಲ, ಪುಣ್ಯ ಅಪಾಪ ಏನು ಉಳಿಯೋದಿಲ್ಲ. ಹಾಗಾಗಿ ಅಂತಃಕರಣಾಶಯ ತಸ್ಮಿನ್ನೇವ ಸ್ಥಿತ. ಅಂತಃಕರಣವೆಂಬ ಆಧಾರದಲ್ಲಿ ಸಾಕ್ಷಿಯ ಅರಿವು ತಗುಲಿದ ಕೂಡಲೇ ಮೊದಲು ಹುಟ್ಕೊಳ್ಳೋದೆ ನಾನು. ಆ ನಾನು ಅನ್ನೋ ಜಾಗಕ್ಕೆ ನಾನು ಇಳಿದು ಬಿಡ್ತೇನೆ. ಅಂದ್ರೆ ನೀನೇ ನಾನು, ನಾನೇ ನೀನು ಅಂತಿದೀವ, ಅದಕ್ಕೆ ನಾನೊಂದಲ್ಲ. ಪರಮಾತ್ಮ ಹೇಳಿದೆ ನೀನೇ ನಾನು ಅಂದವ್. ಈಗ ನಾನ್ ಬೇರೆ ಅಲ್ಲ, ನೀನೇ ನಾನು. ತಸ್ಮಿನ್ನೇವ ಸ್ಥಿತ ಸನ್. ಈಗ ಭಾಷ್ಯಕಾರರು ಜ್ಞಾನದೀಪೇನ ಭಾಸ್ವತ ಬನೆ. ಜ್ಞಾನದೀಪ ಎಡಬಿಡದೆ ಉರಿಯುವಂತಹದ್ದು. ಒಂದು ಸಲ ಹಚ್ಚಿಬಿಟ್ರೆ ಅದಕ್ಕೆ ಆರೋದಿಲ್ಲ. ಅದಕ್ಕೆ ಎಂಥದ್ದು ಆರದೇ ಇರುವ ದೀಪ ಯಾಕೆ ಅನ್ನೋದನ್ನ ಭಾಷ್ಯಕಾರರು ದೀಪ ಅಂತ ಭಗವಂತ ಹೇಳಿದ್ನಲ್ಲ. ದೀಪ ಅನ್ನೋದು ರೂಪಕ. ಜ್ಞಾನವೇ ದೀಪವಾದರೆ ಈ ದೀಪ ಮರೆಯಾಗ್ಬಿಡತ್ತೆ. ಈಗ ಮೋಹ ಉಂಟು ಮಾಡೋ ದೀಪ ಇತ್ತಲ್ಲ, ಬೆಳಕು, ಆ ದೀಪ ಹೋಗ್ಬಿಡತ್ತೆ. ಅದು ದೀಪ ಮೋಹವನ್ನು ಕಳೆಯುವ ದೀಪ. ಅದು ವಿವೇಕದ ರೂಪವಾದ ದೀಪ ಬರೀತಾರೆ ಭಾಷ್ಯಕಾರರು. ಜ್ಞಾನದೀಪೇನ ವಿವೇಕ ಪ್ರತ್ಯಯ ರೂಪೇಣ. ಜ್ಞಾನದೀಪೇನ ವಿವೇಕ ಪ್ರತ್ಯಯ ರೂಪೇಣ. ಈ ಬೆಳಕು ಅವಿವೇಕ ಪ್ರತ್ಯಯ ಅಂದ್ರೆ ಮಿಕ್ಸ್ ಮಾಡ್ಬಿಡತ್ತೆ. ಇರೋದನ್ನ ಮರೆ ಮಾಡಿ ಮಾಯೆಯಿಂದ ಹಾಗಿದೆ, ಇದು ಚೆನ್ನಾಗಿದೆ ನೋಡಿ ಸ್ವಾಮಿ ಎಷ್ಟು ಚೆನ್ನಾಗಿದೆ ಅಂತ ಆ ಬೆಳಕಲ್ಲಿ ತೋರಿಸ್ತೀವಿ ಬನ್ನಿ ಅಂತ ತೋರಿಸ್ಬಿಡ್ತಾರೆ. ಅದು ಮೋಹಾಂಧಕಾರ. ಇದು ವಿವೇಕ ಪ್ರತ್ಯಯ, ಪರಮಾತ್ಮನನ್ನ ಎಲ್ಲೆಲ್ಲೂ ಕಾಣುವಂತಹ ಪ್ರತ್ಯಯ. ಅಂತಹ ವಿವೇಕ ಪ್ರತ್ಯಯ ರೂಪವಾದ ದೀಪ ಇದು. ಅಂದ್ರೆ ಆ ದೀಪದ ಬೆಳಕಿನಲ್ಲಿ ಯಾವುದನ್ನು ನೋಡಿದ್ರು ಪರಮಾತ್ಮನಲ್ಲದೆ ಬೇರೆ ನೋಡೋಕೆ ಬರೋದಿಲ್ಲ. ಎಲ್ಲ ಜಾಗದಲ್ಲೂ ಭಗವಂತನೇ ಕಾಣೋದು. ಅದು ಬೆಳಕು, ಇದು ಬೆಳಕು ಅಂತಿರಲ್ಲ. ಹೌದು, ಇದು ಸಾಕ್ಷಿ ರೂಪವಾದ ಬೆಳಕು. ಅದು ಹೊರಗಿನ ಸೂರ್ಯ ಭೌತಿಕ ಬೆಳಕು. ಭೌತಿಕ ಬೆಳಕಿನಲ್ಲಿ ಮೋಹಾಂಧಕಾರ, ಮೋಹ ಎಂಬ ಕತ್ಲೆ ಬರುತ್ತೆ. ಅದ್ ನೋಡಿ, ಬೆಳಕಲ್ಲಿ ಕತ್ಲೆ ಬಿಡ್ಕೊಳ್ಳುತ್ತೆ ಅಂದ್ರೆ ಅರ್ಥ ಏನ್ ಸ್ವಾಮಿ? ಬೆಳಕು ಮೋಹ ಅಂದ್ರೆ ಅವಿವೇಕವಾದ ಪ್ರೇಮವನ್ನು ಉಂಟು ಮಾಡಿ ಬಿಡಿಸ್ಕೊಳ್ಳೋದೇ ಆಗದೆ ಇರುವಂತ ಒಂದು ಕಗ್ಗತ್ಲೆ ದಬ್ಬತ್ತದು. ಯಾವುದೋ ಈ ಬೆಳಕು. ಈಗ ವಿವೇಕ ಪ್ರತ್ಯಯ ಬಂದು ಆ ಮೋಹವನ್ನು ಓಡಿಸಿ, ಕತ್ಲೆ ಓಡಿಸಿ ನಿಜವಾದ ಬೆಳಕು, ಯಾವಾಗಲೂ ಆರದೇ ಇರುವ ಬೆಳಕನ್ನು ಉಂಟು ಮಾಡುತ್ತೆ. ಆದ್ರಿಂದ ವಿವೇಕ ಪ್ರತ್ಯಯ ರೂಪೇಣ. ಗುರುಗಳೇ, ಕ್ವೆಶನ್ ಕೇಳ್ಬೋದಾ? ಈ ಚಾಪ್ಟರ್ 8 ಅಲ್ಲಿ ಇದು ಭಕ್ತಿ ಜಾಸ್ತಿ, ಅದೆಲ್ಲ ಸಗುಣ ಪೂಜೆ ಮಾಡಿದವ್ರಿಗೆಲ್ಲ ಸ್ವರ್ಗ ಹೋಗ್ತಾರೆ, ಪಿತೃಲೋಕಕ್ಕೆ ಹೋಗ್ತಾರೆ, ಬ್ರಹ್ಮಲೋಕಕ್ಕೆ ಹೋಗ್ತಾರೆ ಅಂತಾರಲ್ಲ. ಇಲ್ಲಿ ಮತ್ತೆ ಒಂಥರ ಅದು ಕಾಂಟ್ರವರ್ಸಿ ತರ ಇಲ್ವಾ ಇದು ಈ ವರ್ಸ್ ಅಂತ? ಅದು ಭಾವನಾ ರೂಪವಾದ ಪ್ರೇಮ, ಶ್ರದ್ಧಾ ರೂಪವಾದ ಪ್ರೇಮ. ಇಲ್ಲಿ ಹೇಳ್ತಾ ಇರೋದು ಅನುಭವ ರೂಪವಾದ ಪ್ರೇಮ. ಇದು ಪ್ರೇಮಕ್ಕೆ ಫಲ ಪ್ರೇಮವೇ, ಅದಕ್ಕೆ ಇನ್ನೊಂದು ಫಲ ಅಂತಿಲ್ಲ. ಅದು ಕಲ್ಪನೆ ಹೆಚ್ಚು ಜಾಸ್ತಿ. ಅದರ ಬಗ್ಗೆ ಶ್ರದ್ಧೆ ಕಲ್ಪನೆ ಇದ್ದವ್ರು ಮಾಡ್ಕೊಳ್ಳಿ. ನಾವು ಅದನ್ನ ಬೇಡ ಅಂತ ಹೇಳಲ್ಲ, ಮಾಡಿ ಅಂತ ಹೇಳಲ್ಲ. ನಾನು ನಿಷೇಧ ನಾಪ್ಯನುರಾಗ ಅಂತ. ಇಲ್ಲಿ ಹೇಳಿರೋ ಭಕ್ತಿ ಅಂದ್ರೆ ಹೃದಯದಲ್ಲಿ ಆದ್ರೆ ಇಲ್ಲಿ ಬರಿತಾರೆ ಭಾಷೆಕಾರರು ಭಕ್ತಿ ಅಂದ್ರೆ ಏನು ಅಂತ. ಭಕ್ತಿ ಪ್ರಸಾದ ಸ್ನೇಹಾಭಿಷಿಕ್ತೇನ ಮದ್ಭಾವನಾಭಿನಿವೇಶ ವಾತೇರಿತೇನ. ಈ ಜ್ಞಾನ ದೀಪಕ್ಕೆ ವಿವೇಕ ಅನ್ನೋದೇ ಮುಖ್ಯ ವಿಚಾರ. ಯಾಕೆಂದ್ರೆ ಅವಿವೇಕದಿಂದ ಮೋಹ ಬಂದ್ಮೇಲೆ ವಿವೇಕದಿಂದ ತಾನೇ ಮೋಹ ಹೋಗ್ಬೇಕು. ಅದರಿಂದ ವಿವೇಕ ಪ್ರತ್ಯಯ ಬಹಳ ಮುಖ್ಯ. ವಿವೇಕವಾದಂತಹ ಜ್ಞಾನ. ಅದು ಆ ದೀಪ ಉರಿಬೇಕಾದ್ರೆ ಎಣ್ಣೆ ಬೇಕಲ್ಲ. ಭಕ್ತಿ ಪ್ರಸಾದ ಎಂಬ ಸ್ನೇಹ,
ಭಕ್ತಿಯ ತಿಳಿಯಾದ ಸ್ನೇಹ. ಪ್ರಸಾದ ಅನ್ನೋದು ಮುಂದಕ್ಕೂ ಹೋಗುತ್ತೆ, ಹಿಂದಕ್ಕೂ ಬರುತ್ತೆ, ಮಧ್ಯದಲ್ಲಿ ಹಾಕಿದ್ದಾರೆ. ತಿಳಿಯಾದ ಭಕ್ತಿ, ತಿಳಿಯಾದ ಎಣ್ಣೆ. ಎಣ್ಣೆಗೆ ನೀರ್ ಬೆರೆಸ್ಬಿಟ್ರೆ ಅದೇನಾಗುತ್ತೆ, ದೀಪ ಬರ್ಬರ್ ಅಂತ ಒಂಥರ ಆರೋಗ್ಬಿಡುತ್ತೆ. ಆರೋಗದಾಗಿರುವಂತಹ ಎಣ್ಣೆ ಆಗ್ಬೇಕು ಅಂದ್ರೆ ತಿಳಿಯಾದ ಶುದ್ಧವಾದ ಪ್ರೇಮ ಆಗ್ಬೇಕು. ಶುದ್ಧವಾದ ಪ್ರೇಮದಲ್ಲಿ ಏನು ಅಪೇಕ್ಷೆ ಇರಬಾರ್ದು. ಅವ್ಯಭಿಚರಿತವಾದ ಅನುಪಮವಾದ ಎಲ್ಲೆಲ್ಲೂ ಯಾರಿಗೂ ಮತ್ತೆ ಮರೆ ಮಾಡಕ್ ಆಗದೆ ಇರುವಂತಹ ಪ್ರೇಮ ಆ ಪರಮಾತ್ಮ. ಯಾರಾದ್ರೂ ಎದುರು ಬರ್ಲಿ, ಏನಾದ್ರೂ ಕೆಲಸ ಮಾಡ್ಲಿ, ವ್ಯಭಿಚಾರವಿಲ್ಲ. ಅವರು ಹೇಳ್ತಾರ ಸ್ವಾತ್ಮನ್ಯೇವ ಅಪ್ರತಿಮ ಪರಮ ಪ್ರೇಮ ಸೂತ್ರೇಣ ಬದ್ಧ ಅಂತ ಹೇಳಿ. ಮಾಂಚಯೋ ವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಅಂದ್ರೆ ವ್ಯಭಿಚಾರವಿಲ್ಲದ ಪ್ರೇಮ. ಒಂದು ಸಲ ಪರಮಾತ್ಮನಲ್ಲಿ ಪ್ರೇಮ ಇಟ್ಟ ಅಂದ್ರೆ ಇನ್ನು ಅದಕ್ಕೆ ಜಾರೋದು ಅನ್ನೋದೇ ಇಲ್ಲ. ಜಾರೋದು ಅಂದ್ರೆ ಇನ್ನೊಂದ್ ಕಡೆಯಲ್ಲಿ ಪ್ರೀತಿ ತೋರಿಸ್ತೀನಿ ಇಲ್ಲೇ ಇಲ್ಲ. ಏನ್ ಬಂದ್ರು ಪರಮಾತ್ಮನ ಪ್ರೇಮವೇ, ಅದರಲ್ಲೂ ಪರಮಾತ್ಮನ ಪ್ರೇಮವೇ. ಹೀಗೆ ಭಕ್ತಿ ಅನ್ನೋದು ತಿಳಿಯಾಗೋದಕ್ಕೆ ಭಕ್ತಿಯಲ್ಲಿ ಕೆಲವು ಗುಣಗಳಿರ್ಬೇಕು. ಅದು ಹೃದಯದಲ್ಲಿ ಇರೋದು, ಅಭಿವ್ಯಕ್ತಿ ಬೇರೆ. ಭಕ್ತಿ ಅನ್ನೋದು ಮನಸ್ಸಿನಲ್ಲಿ ಉಂಟಾಗುವಂತಹ ಒಂದು ಪ್ರತ್ಯಯ. ಅದು ಭಕ್ತಿ ಪ್ರೇಮ ಪ್ರತ್ಯಯ. ಆ ಪ್ರೇಮ ಪ್ರತ್ಯಯದ ಅಭಿವ್ಯಕ್ತಿ ಹೊರಗಡೆ. ಈ ಪೂಜೆ, ನೀವು ಹೇಳಿದ್ರಲ್ಲ, ಕಥೆ ಅಥವಾ ಸೇವೆ ಅಥವಾ ಕರ್ತವ್ಯ, ಇದೆಲ್ಲ ಅಭಿವ್ಯಕ್ತಿ. ಅಭಿವ್ಯಕ್ತಿ ಬೇಕು, ಆದ್ರೆ ಅಭಿವ್ಯಕ್ತಿಯೇ ಭಕ್ತಿ ಅಲ್ಲ. ಅಭಿವ್ಯಕ್ತಿ ಯಾಕೆ ಬೇಕು ಅಂತ ಹೇಳ್ತೀನಿ. ಭಾವನಾರೂಪವಾದ ಪ್ರೇಮಕ್ಕೆ ಅಭಿವ್ಯಕ್ತಿ ಇಲ್ಲದೆ ಹೋದ್ರೆ ಆರೋಗ್ಬಿಡುತ್ತೆ, ದೀಪ ನಂದು ಹೋಗ್ಬಿಡತ್ತೆ. ಈಗ ನಮ್ಮ ಮಕ್ಕಳನ್ನ ದಿನ ನಾವು ನೀವು ಬಹಳ ಇಷ್ಟವಾದವನು, ತುಂಬಾ ಪ್ರಿಯ ಅಂತ ಹೇಳ್ಕೋಬೇಕು, ಅದಕ್ಕೆ ನಡ್ಕೋಬೇಕು. ಮಾತು, ಮನಸ್ಸು, ಕ್ರಿಯೆ ಎಲ್ಲದರಲ್ಲೂ ಪ್ರೇಮವನ್ನು ಹೊರಗಡೆ ತೋರಿಸೋದು ಅನ್ನೋದು ಭಾವನಾ ಪ್ರೇಮ ಕರೆಕ್ಟ್. ಅದು ಮೋಹ, ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಇಲ್ಲೂ ಭಗವಂತನಲ್ಲೂ ಭಾವನಾರೂಪವಾದ ಪ್ರೇಮ ಇರುತ್ತೆ, ಅಂದ್ರೆ ಗೌಣ ಭಕ್ತಿ ಅಂತಾರೆ. ಅಲ್ಲೂ ಪೂಜೆ, ಅಭಿಷೇಕ, ನೆನ್ನೆ ಶಿವರಾತ್ರಿ ಜಾಗರಣೆ ಏನೇನೋ ಮಾಡ್ತಾರೆ, ಆದವ್ರು ಮಾಡ್ತಾರೆ ಅನ್ಸ್ಕೊಳ್ಳಿ, ಶಕ್ತಿಯನ್ನು ತೋರಿಸೋದು. ಹೀಗೆ ಪ್ರೇಮವನ್ನು ಅಭಿವ್ಯಕ್ತಿ ಪಡಿಸೋದಕ್ಕೆ ನೀವು ಜಾಗರಣೆ ಮಾಡಿದ್ರಾ? ಪರಮಾತ್ಮನಲ್ಲಿ ತಿಳಿಯಾದ ಪ್ರೇಮ ಅಂದ್ರೆ ಭಕ್ತಿಯಲ್ಲಿ ದೋಷವಿಲ್ಲದ ಪ್ರೇಮ ಒಂದರ್ಥ. ತಿಳಿಯಾದ ಸ್ನೇಹ ಹೇಗೆ ಎಣ್ಣೆ ಬತ್ತಿಯಲ್ಲಿ ತಿಳಿಯಾಗಿದ್ರೆ ದೀಪ ಒಂದೇ ಸಮ ಉರಿಯುತ್ತೋ ಹಾಗೆ ಭಕ್ತಿ ಪ್ರಸಾದ ಸ್ನೇಹಾಭಿಷಿಕ್ತೇನ. ಅಭಿಷೇಕ ಆಗ್ಬೇಕಂತದು ಆ ಬತ್ತಿಗೆ. ಬತ್ತಿ ಮುಂದೆ ಹೇಳ್ತಾರೆ, ಬತ್ತಿ ಅಂದ್ರೆ ಬುದ್ಧಿ, ಪ್ರಜ್ಞಾವರ್ತಿನ ಅಂತ ಮುಂದೆ ಹೇಳ್ತಾರೆ. ಆ ಬತ್ತಿ ಭಕ್ತಿ ಎಂಬ ಸ್ನೇಹದಲ್ಲಿ ಪೂರ್ತಿ ಊರಿರಬೇಕು, ಅಭಿಷೇಕ ಆಗ್ತಾನೇ ಇರ್ಬೇಕು. ಎಣ್ಣೆ ಹೋಗ್ಬಾರ್ದು, ಹೋಗ್ಬಿಡುತ್ತೆ ದೀಪ. ಇನ್ನು ಮದ್ಭಾವನಾಭಿನಿವೇಶ ವಾತೇರಿತೇನ. ಅಭಿನಿವೇಶ ಅಷ್ಟೇ ಇದೆ. ಅಭಿನಿವೇಶ ವಾತ, ಮದ್ಭಾವನಾ ಅಭಿನಿವೇಶ. ಪರಮಾತ್ಮ ಭಾವನೆಯನ್ನ ಆಗ್ರಹ ಪೂರ್ವಕವಾಗಿ ವ್ಯಕ್ತಪಡಿಸ್ಬೇಕು. ಅಭಿನಿವೇಶ ಅಂದ್ರೆ ಅದೇ ಆಗ್ಬೇಕು ಅಂತ. ಸೀತೆಗೆ ಮಾಯಾಜಿಗೆ ಇದು ಮಾಯಾಜಿಂಕೆ ಚಿನ್ನದ ಜಿಂಕೆ ಬೇಕು ಅಂತ ಬಂತಾರ. ಯಾಕೆ ಅಂದ್ರೆ ಬೇಕು, ಆದ್ರಿಂದ ಬೇಕು. ಹೌದು ಬೇಕು. ಈ ಮಕ್ಕಳಿಗೆ ಒಂದ್ಸಲ ಬೇಕು ಅಂದ್ರೆ ಇನ್ನು ಅವ್ರ ಕೈಲಿ ಬೇಡ ಅನ್ಸೋಕ್ಕಾಗಲ್ಲ. ಮೊದಲು ಈ ಎಲ್ಲಾ ಪ್ರೇಮದಲ್ಲೂ ಅಭಿನಿವೇಶ ಬರುತ್ತೆ, ಆದ್ರೆ ಎಲ್ಲೆಲ್ಲೋ ಅಭಿನಿವೇಶ ಬರುತ್ತೆ. ಕೆಟ್ಟ ಜಾಗದಲ್ಲೆಲ್ಲ ಹುಚ್ಚುಚ್ಚಾಗಿ ಅಯ್ಯೋ ಅವ್ರು ಬಿಟ್ಟು ಬದುಕೋದೇ ಇಲ್ಲ, ಅವಳೇ ನನ್ ಸರ್ವಸ್ವ ಹುಚ್ಚುಚ್ಚಾಗಿ ಎಲ್ಲ ಅದೇ. ನನಗಂತೂ ಈ ಭೌತಿಕ ಪ್ರಪಂಚದ ಪ್ರೇಮ ನೋಡಿ, ಎಂತ ಗಲೀಜ್ ಜಾಗದಲ್ಲಿ ಪ್ರೇಮ ಇಟ್ಟಿದೀನಿ. ಕೊಳಕು ಅಲ್ಲಿ ಹೋಗಿ ಪ್ರೀತಿ ಇಟ್ಟು ಅದನ್ನ ಚೆನ್ನಾಗಿದೆ ಅಂತೇಳಿ ಅಯ್ಯೋ ರಾಮ. ಮದ್ಭಾವನಾಭಿನಿವೇಶ ವಾತೇರಿತೇನ. ಪರಮಾತ್ಮನ ಭಾವನೆ ಅನ್ನೋದು ಬಲವಾಗಿದ್ದು ಆಗ್ರಹ ಪೂರ್ವಕವಾಗಿದ್ದು, ಅದೇ ಸಣ್ಣದಾದ ಗಾಳಿ ಉರಿಯೋಕೆ. ಜೋರ ಗಾಳಿ ಬರಬಾರ್ದು, ಭಾವನೆ ಜೋರಾಗಿರ್ಬೇಕು. ಆ ದೀಪ ಉರಿಯೋದಕ್ಕೆ ಸಣ್ಣದಾಗಿರ್ಬೇಕು. ಯಾಕೆ ಭಾವನೆ ಬೇಕು ಅಂದ್ರೆ ಹಿಂದೆ ಹೇಳಿದಾರಲ್ಲ, ಭಕ್ತಿ ಎಣ್ಣೆ. ಆ ಭಕ್ತಿ ಅನ್ನೋದು ಭಾವನೆಯಲ್ಲಿ ಹೋದ್ರೆ ವ್ಯಕ್ತವಾಗಲ್ಲ. ನೀವು ಪರಮಾತ್ಮನ ಪ್ರೇಮ ಇಟ್ಟದ್ದಕ್ಕೆ ಏನಪ್ಪಾ, ಶಂಕರರ ಭಜನೆ ಮಾಡಿದ್ರೆ ಆಗಲ್ಲ. ಶಂಕರ ಭಾಷ್ಯ ಓದ್ಬೇಕು, ಗುರುಗಳ ಹತ್ರ ಹೋಗ್ಬೇಕು. ನಾನು ಬರೀ ಶಂಕರಾಯ ನಮಃ ಶಂಕರಾಯ ನಮಃ ಅಂತ ಬಾಯಲ್ಲಿ ಹೇಳಿದ್ರೆ ಅದು ಬೇಕು, ಅಷ್ಟೇ ಸಾಕಾಗಲ್ಲ. ಹೀಗೆ ಭಗವದ್ ಭಕ್ತಿ, ಶಂಕರ ಭಕ್ತಿ, ಆಚಾರ್ಯ ಭಕ್ತಿ ಅಂತಂದ್ರೆ ಅದಕ್ಕೆ ಒಂದ್ ಸ್ವಲ್ಪ ಪ್ರಕಟಣೆ ಇರ್ಬೇಕು. ಪ್ರಕಟಣೆ ಹೇಗೆ ಅಂದ್ರೆ ಅದ ಭಾವನೆಯನ್ನು ತೋರಿಸುವಾಗ ಅಭಿನಿವೇಶ ಇರ್ಬೇಕು. ಬಾಕಿ ಯಾವ ತಡೆ ಬಂದ್ರು ಪಕ್ಕಕ್ಕೆ ಸರಿಸ್ಬೇಕು. ನಮ್ಗೆ ಪುರುಸತ್ತಿಲ್ಲ ಅಂದ್ರೆ ಹಾಗಾದ್ರೆ ಅಭಿನಿವೇಶ ಇಲ್ಲ. ನಮ್ಗೆ ಟೈಮ್ ಇಲ್ಲ, ನಮ್ಗೆ ಹೋಗೋಕ್ ಆಗಲ್ಲ, ನಮ್ಗೇನೋ ತಡೆ ಇದೆ ಅಂದ್ರೆ ಅಷ್ಟು ನಿಮ್ಮಲ್ಲಿ
ಸ್ವಲ್ಪ ಕೊರತೆ ಇದೆ, ಅಭಿನಿವೇಶ ಬರಬೇಕು. ನಿಮ್ಗೆ ಅದೇ ಬೇಕು ಅಂತ ಅನ್ಸಿಲ್ಲ, ನೀವು ಯೋಚನೆ ಮಾಡಿ. ಪರಮಾತ್ಮನೇ ಬೇಕು, ಗುರುಗಳೇ ಬೇಕು ಅಂತಿದ್ರೆ ಎಲ್ಲ ಪಕ್ಕಕ್ಕೆ ಹೋಗುತ್ತೆ. ಅದು ಹೇಗೆ ನೆರಳಿನ ಹಾಗಿರ್ಬೇಕು ಅಂತಾರೆ. ನಾನು ಅದಕ್ಕೆ 3 ಕಥೆ ಹೇಳಿದೆ. ಒಂದು ಯಾರೋ ದಿಲೀಪ ಗುರುವಿನಗೋಸ್ಕರ ಹಸುವನ್ ಕಾದ, ಹ್ಯಾಕ್ ಕಾದ, ನೆರಳಿನಂತ ಇದ್ದ. ಲಕ್ಷ್ಮಣ ರಾಮನನ್ನೇ ಗುರು ಮಾಡ್ಕೊಂಡು ಜೊತೆಯಲ್ಲಿದ್ದ, ಹಾಗಿದ್ದ. ರಾಮ ಅಂದ್ರೆ ಎಲ್ಲ ಅವನಿಗೆ ಕೊನೆಯವರೆಗೂ. ಹಾಗೆ ಗುರುಗಳು ಅಂದ್ರೆ ಅವರೇ ಸರ್ವಸ್ವ. ಪರಮಾತ್ಮ ಅಂದ್ರೆ ಅದೇ ಎಲ್ಲ, ನನ್ನ ಪ್ರಾಣ, ನನ್ನ ಬದುಕು, ನನ್ನ ಆಯುಷ್ಯ, ನನ್ನ ಎಲ್ಲ ಒಂದೇ, ಇನ್ನಿಲ್ಲ. ಹಾಗಿದ್ರೆ ಅವನಿಗೆ ಅನುಕೂಲವಾಗುತ್ತೆ. ಒಪ್ಕೊಳ್ಳಲ್ಲ ಎಲ್ಲರೂ. ಮದ್ಭಾವನಾಭಿನಿವೇಶ ಹೇಳೆ. ಈಗ ನೀವು ನನಗೆ ಗುರುಗಳಂದ್ರೆ ತುಂಬಾ ಇಂಪಾರ್ಟೆಂಟ್, ಅದು ಅರ್ಥ ಆಗುತ್ತೆ. ಆದ್ರೆ ಪರಮಾತ್ಮ ಇಟ್ಕೋಬೇಕು, ಗುರುಗಳನ್ನ ಇಟ್ಕೋಬೇಕು ಅಂದ್ರೆ ಅದೊಂಥರ ಗುರುಗಳೇ ಪಾತ್ ಟು ಪರಮಾತ್ಮ ಅನ್ಕೋಬಹುದಾ, ಅಥವಾ ಗುರುಗಳನ್ನೇ ನಂಬ್ಕೊಂಡು ಆತರ ಅಂತ ಅಂತಿದ್ರ? ಮೇಲೆ ಪ್ರೇಮಕ್ಕೆ ಗುರುಗಳ ಪ್ರೇಮ. ಒಂದೇ ಆಗುತ್ತೆ. ಪರಮಾತ್ಮ ಹೃದಯದಲ್ಲಿದ್ದಾನೆ. ಹೃದಯದಲ್ಲಿರೋ ಪರಮಾತ್ಮನೇ ನಿಮಗೆ ಪ್ರೇಮದ ಶಕ್ತಿನೂ ಕೊಡೋದು. ಆ ಪ್ರೇಮವನ್ನ ಪೂರ್ಣಗೊಳಿಸೋಕೋಸ್ಕರ ಗುರುಗಳು. ಪರಮಾತ್ಮನ ಪೂರ್ತಿ ಪ್ರೀತಿಸೋರು ಯಾರೋ? ಗುರುಗಳು. ಪರಮಾತ್ಮನಲ್ಲಿ ಶುದ್ಧ ಪ್ರೇಮ ಇಟ್ಟವ್ರು ಯಾರೋ? ಗುರುಗಳು. ಹೇಗ್ ಪ್ರೀತಿಸ್ಬೇಕು ಪರಮಾತ್ಮನನ್ನ ಕಲಿಸೋರು ಯಾರೋ? ಗುರುಗಳು. ಆದ್ರಿಂದ ಗುರುಗಳ ಜೊತೆಲಿದ್ರೆ ಪರಮಾತ್ಮನ ಪ್ರೀತಿಸೋಕೋ ಬರುತ್ತೆ. ಅದಕ್ಕೆ ಗುರುಗಳ ಜೊತೆ ನಾವು ಗುರುಗಳನ್ನು ಅನನ್ಯವಾಗಿ ಪ್ರೀತಿಸೋದು. ಅನನ್ಯ ಪ್ರೋಕ್ತಿ ಗತಿರತ್ರ ನಾಸ್ತಿ. ಕಷ್ಟ ಗುರುಗಳ ಅನುಸರಣೆ ಮಾಡದೆ ಇರೋದು. ಯಾರ್ಯಾರಿಗೆ ಒಂದೇ ಮಾತ್ರ ಹೇಳಿದ್ರೆ ಗುರುಕುಲವಾಸ ಜೀವನದಲ್ಲಿ ಆಗಿಲ್ವೋ ಮುಂದಿನ ಜನ್ಮದಲ್ಲಾರು ಆಗ್ಲಿ ಅಂತ ಹೇಳಿ ನಾನು ಪರಮಾತ್ಮಲ್ಲಿ ಕೇಳ್ಕೋಬೇಕು. ನಾವು ಆಗ್ಲಿಲ್ಲ, ಗುರುಕುಲವಾಸ ಕಳೆದು ಹೋಯ್ತು ಅಂತ ಹೋಯ್ತು. ಏನ್ ಮಾಡ್ತೀರಾ? 20 ವರ್ಷ ಈ ಜನ್ಮದಲ್ಲಿ ಇನ್ನಾಗಲ್ಲ. ಈ ಜನ್ಮದಲ್ಲಿ ಆಗಲ್ಲ, ಆಗಲ್ಲ. ಅವ್ರಿಗೆ ಬಿಡೋ ಕಾಲ ಹೋಗ್ಬಿಡೋಣ. ಉತ್ತರ ಕಾಶಿಗೆ ಗುರುಗಳು ಹೋಗ್ತಾರತ್ತ. ಭಾವನಾಭಿನಿವೇಶ ವಾಚೇರಿತೇನಾ. ಪರಮಾತ್ಮನಲ್ಲೇ ಭಾವನೆ ಪ್ರೇಮನ್ನ ಪ್ರಕಟಗೊಳಿಸಬೇಕು. ನಮ್ಮ ಜೀವನದ ಎಲ್ಲಾ ಕ್ರಿಯೆಗಳು ಒಂದು ರೀತಿಯಿಂದ ಪ್ರೇಮದ ಪ್ರಕಟಣೆ. ಪ್ರೇಮವೇ ಸ್ವಲ್ಪ ದಾರಿ ತಪ್ಪಿ ಕಾಮ ಅಂತ ಅನಿಸ್ಕೊಂಡಿದೆ. ಹೆಚ್ಚು ವ್ಯತ್ಯಾಸ ಕಾಣಲ್ಲ. ಅದು ವಿವೇಕವಿಲ್ಲದೆ ಇರೋ ಪ್ರೇಮ, ದಾರಿ ತಪ್ಪಿದ ಪ್ರೇಮಕ್ಕೆ ಹೆಸರು ಕಾಮ. ಇಚ್ಛೆ ತಾನೆ ಅದು. ಕಾಮವೂ ಚೈತನ್ಯಕ್ಕೆ ಸೇರಿರೋದು, ಪ್ರೇಮವೂ ಚೈತನ್ಯಕ್ಕೆ ಸೇರಿರೋದು. ಪ್ರೇಮದಲ್ಲಿ ತಾನೂನು ಆದ್ಮೇಲೆ ಅಭಿವ್ಯಕ್ತಿ ಪ್ರೇಮ. ತನ್ನದು ಅಂತ ಆಗಬೇಕು ಅಂತ ಕಾಮ. ಈಗ ಮಗು ತನ್ನದಾಗಬೇಕು, ಮಗು ತನ್ನದಾಗಬೇಕು ಅಂದ್ರೆ ಕಾಮ. ತನ್ನದಾದ್ಮೇಲೆ ಅದ್ರ ಪ್ರೇಮ. ಆದ್ರೆ ಅಲ್ಲಿ ತನ್ನದಾಗೋ ದಾರಿ ತಪ್ಪಿದೆಯಲ್ಲ. ಆದ್ರೆ ಎಲ್ಲ ಮನುಷ್ಯನ ಅಷ್ಟೂ ಚಟುವಟಿಕೆಯೋ ಪ್ರೇಮವೇ ಮೂಲ. ನಮ್ಗೆ ಸರಿಯಾಗಿ ಅನುಭವ ನೋಡಿದ್ರೆ ಯಾಕೆ ಹೋಗ್ತಿದ್ರೆ ಪ್ರೇಮದಿಂದ ಹೋಗ್ತೀವಿ. ಪ್ರೇಮ ಅಂದ್ರೆ ಶುದ್ಧ ಪ್ರೇಮ ಇರೋಲ್ಲ. ಮನೆಗೆ ಹೋಗ್ತೀವಿ ಅಂದ್ರೆ ಯಾರ್ದೋ ಮನೆಗೆ ಹೋಗ್ಬಲ್ವಲ್ಲ. ಯಾರ ಮನೆ ಹೋಗ್ತೀರಿ ನೀವು? ನಮ್ಮ ಮನೆಗೆ. ಎಲ್ಲಿರ್ತೀರಿ? ನಮ್ಮ ಮನೇಲಿ. ಯಾರು ನೋಡ್ಕೋತೀರಿ? ನಮ್ಮವರನ್ನ. ಅಲ್ಲ, ಆ ನಮ್ಮ ಅನ್ನೋದನ್ನ ಅಂಡರ್ಸ್ಟುಡ್ ಎಲ್ಲಾ ಕಡೆಯಲ್ಲೂ ಇದೆ. ಆದ್ರೆ ಎಲ್ಲ ಚೇಷ್ಟೆಗಳಲ್ಲೂ ನಮ್ಮದು ಸೇರ್ಕೊಂಡಿದೆ. ಆದ್ರಿಂದ ಮದ್ಭಾವನಾ ಅಂತ ಇದೆ. ಆದ್ರೆ ಅದು ಪರಮಾತ್ಮನೇ ಎಲ್ಲೆಲ್ಲೂ ಇದ್ದಾನೆ ಅಂತ ಹೇಳಿ ಪರಮಾತ್ಮನ ಭಾವನೆಯ ಅಭಿನಿವೇಶ ಮಾಡಿದ್ರೆ ಇದು ಹೋಗುತ್ತೆ. ಈಗಿರೋ ಸಣ್ಣ ಸಣ್ಣದು ಇದೆಯಲ್ಲ, ಮದ್ಭಾವನಾಭಿನಿವೇಶ ವಾತೇರಿತೇನ. ಈಗ ಹೇಳ್ತಾರೆ ಬ್ರಹ್ಮಚರ್ಯಾದಿ ಸಾಧನ ಸಂಸ್ಕಾರ ವತ್ ಪ್ರಜ್ಞಾವರ್ತಿನ. ಸಾಧನ ಸಂಸ್ಕಾರ ವತ್ ಪ್ರಜ್ಞಾವರ್ತಿನ. ಅದೇ ಸಾಧನ ಸಂಸ್ಕಾರವತ್ ಪ್ರಜ್ಞಾವರ್ತಿನ. ಬ್ರಹ್ಮಚರ್ಯ ಅಂತ ಪ್ರಾರಂಭದಲ್ಲಿ ಹೇಳಿದ್ರು. ಗೀತೆಯಲ್ಲಿ ಹೇಳಿರೋ ಎಲ್ಲ ಸಾಧನಗಳು ಬರುತ್ತೆ. ಆದ್ರೆ ಬ್ರಹ್ಮಚರ್ಯ ಯಾಕೆ ಮುಖ್ಯ ಅಂದ್ರೆ ಭೋಗವನ್ನು ಬಿಡೋದೇ ಬ್ರಹ್ಮಚರ್ಯದ ಲಕ್ಷಣ. ವಿಷಯ ಸುಖ, ಯಾವುದೇ ರೀತಿಯಾದಂತಹ ವಿಷಯ ಸುಖ, ಅದರಲ್ಲೂ ಪ್ರಧಾನವಾಗಿ ಶಂಕರರು ಬರೆಯೋದು ಸ್ತ್ರೀ ಸುಖ ಪುರುಷ ಸುಖವನ್ನೇ ಮೊದಲು ಬರೆಯೋದು. ಆಮೇಲೆ ಅದು ಉತ್ತರ ಉಳಿದ ಭೋಗಗಳು ಅಲ್ವಾ. ಭಾಷ್ಯಕಾರರು ಸ್ಪಷ್ಟವಾಗಿ ಸ್ತ್ರೀ ನಿಮಿತ್ತವಾದ ಸುಖ, ಪುರುಷ ನಿಮಿತ್ತವಾದ ಸುಖವನ್ನ ಪೂರ್ಣವಾಗಿ ಬಿಟ್ಟು ಆಮೇಲೆ ಲೌಕಿಕವಾದಂತಹ ನಾಲಿಗೆ ಚಾಪಲ ಬಿಡ್ಬೇಕು. ಮೊದಲು ಸ್ಪರ್ಶ. ನಾಲಿಗೆ ಚಾಪಲ ಇದೆಯಲ್ಲ, ಅದು ಎರಡು. ಮಾತಾಡೋ ಚಾಪಲ್ಯ ನಮ್ಮಂಥವ್ರಿಗೆ. ಇನ್ನು ತಿನ್ನೋ ಚಾಪಲ್ಯ ಒಳ್ಳೊಳ್ಳೆ ರುಚಿ, ಅದು ಬಿಡಬೇಕು. ಮಾತಾಡೋದು ತಿನ್ನೋದು ಬಹಳ ಕಷ್ಟದ್ದು. ಇನ್ನು ಸ್ಪರ್ಶೇಂದ್ರಿಯ ಸುಖ, ಒಳ್ಳೆ ಮೃದುವಾದ ಮುಟ್ಬೇಕು, ಬಿಸಿಯಾದ ಕಾಫಿ ಬೇಕೋ, ಇದು ಸ್ಪರ್ಶೇಂದ್ರಿಯ ಸುಖ. ಈಗ ಎಲ್ಲ ಜಿಕೋಪಸ್ಥ ಜಯೋ ಜಯ. ಹೌದು.
ಇನ್ನು ರೂಪದಲ್ಲಿ ಹೀಗಿದ್ರೆ ಚೆನ್ನಾಗಿರುತ್ತೆ, ಫೋಟೋ ಹೊಡೆಸ್ಕೋಬೇಕು, ಡ್ರೆಸ್ ಮಾಡ್ಕೋಬೇಕು, ಅದು ಒಂದು ರೀತಿಯ ಭೋಗ. ಹೀಗೆ ಭೋಗ ಅನ್ನೋದು ಪ್ರಪಂಚದಲ್ಲಿ ಎಲ್ಲೆಲ್ಲೂ ತುಂಬಿದೆ. ಅಷ್ಟೂ ಭೋಗಗಳನ್ನು ಬಿಟ್ರೆ ಅದೇ ಬ್ರಹ್ಮಚರ್ಯ. ಇವನಿಗೆ ಇಂದ್ರನಿಗೆ ಬ್ರಹ್ಮಚರ್ಯ ಅಂತ ಹೇಳಿದ್ರಲ್ಲ, ಇಂದ್ರನಿಗೆ 3 ಲೋಕದ ಆಧಿಪತ್ಯ, ಭಾರಿ ಐಶ್ವರ್ಯ ಇತ್ತು. ಯಾವ ಭೋಗವನ್ನು ಅನುಭವಿಸಬಾರ್ದು. ಎಷ್ಟು ದಿವಸ? 101 ವರ್ಷ. 36 36 36 5 32 ಪ್ಲಸ್ 5 ಅಂದ್ರೆ 32 ವರ್ಷ ಆದ್ಮೇಲೆ ಒಂದು ವಾಕ್ಯೋಪದೇಶ. ಅಲ್ಲಿ ತನಕ ಏನ್ ಮಾಡೋದು? ಅದು ಬ್ರಹ್ಮಚರ್ಯ ಮಾಡ್ತಾ ಇದ್ದಾನ ಪರೀಕ್ಷೆನೆ. ಹೀಗೆ ಬ್ರಹ್ಮಚರ್ಯಾದಿ ಸಾಧನ. ಇನ್ನು ಶಮದಮಾದಿಗಳು, ಅಹಿಂಸೆ, ಸತ್ಯ. ಸತ್ಯ ಕಷ್ಟ ಅಲ್ವೇಂದ್ರೆ ಸಾಧನ. ನಿಜ ಹೇಳೋಕ್ಕಾಗತ್ತಾ? ಆಗತ್ತಾ? ನನಗ ಹೆಂಗಸರಿಗಂತೂ ಆಗಲ್ಲ ಅಂತ ನಾನು. ಆಗುತ್ತೆ ಗುರುಗಳೇ, ಅಷ್ಟೇನ್ ಕಷ್ಟ. ಹೆಂಗಸರು ಸತ್ಯ ಹೇಳೋದು ಅವ್ರಿಗೆ ಸುಳ್ಳು ಹೇಳಿದ್ರು ಭಯನೇ ಇಲ್ಲ. ಏನಾಗತ್ತೆ ಒಳ್ಳೇದು, ನಾನ್ ಚೆನ್ನಾಗಿದ್ದೀನಿ ತೋರಿಸ್ಕೋಬೇಕು ಅಂತ ಅವರೆಲ್ಲ ಸುಳ್ಳು ಹೇಳ್ತಾರೆ. ಏನು ಇಲ್ಲ, ಸಿಂಪಲ್ ಆಗಿ ಜಾಗರಣೆ ಅದೇ ಮಾಡ್ದೆ, ಸ್ವಲ್ಪ ಹೆಚ್ಚಿತ್ತು ಅಂತಾರೆ. ಅಥವಾ ಎಷ್ಟೊತ್ತಿಗೆ ಎದ್ದೆ 9 ಗಂಟೆ ಎದ್ದಿರ್ತಾರೆ, ಇನ್ನು ಸೂರ್ಯೋದಯ ಆಗಿರ್ಲಿಲ್ಲ. ಅದೆಲ್ಲ ಏನೂ ಆಗಲ್ಲ. ಸುಳ್ಳು ಹೇಳೋದು ಅವ್ರಿಗೆ, ಸುಳ್ಳು ಹೇಳಿದ್ದಿಂದ ಏನು ಪಡ್ಕೊಳಕ್ ಆಗಲ್ಲ. ಆದ್ರೂ ನಮ್ ಸ್ಥಾನ ಹೋಗ್ಬಿಡುತ್ತೆ. ಮುಚ್ಚುಮರೆ, ಸುಳ್ಳು, ಅಹಿಂಸೆ ಇದು ಬಹಳ ಕಷ್ಟ. ಸಿಂಪಲ್ ಅಷ್ಟು. ಹೀಗೆ ಬ್ರಹ್ಮಚರ್ಯಾದಿ ಸಾಧನೆ ಅವ್ರ ಗೃಹಸ್ಥರಿಗೆ ಇಲ್ಲ ಅಂದ್ಬಿಟ್ರು ಶಂಕರಾಚಾರ್ಯ. ಅಭೂತಾಹಿ ಗೃಹಸ್ಥ. ಹೀಗೆ ಬ್ರಹ್ಮಚರ್ಯಾದಿ ಸಾಧನ ಸಂಸ್ಕಾರಗಳಿಂದ ಕೂಡಿರುವಂತಹ ಪ್ರಜ್ಞಾವರ್ತಿ ಬುದ್ಧಿ ಎಂಬ ಬತ್ತಿ ಹೊಸ್ತಿರ್ಬೇಕು. ಚೆನ್ನಾಗಿ ಸಾಧನದಿಂದ ತಿಕ್ಕಿ 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 ಬತ್ತಿ ಹೊಸದೆ ಹಾಗೆ ಹಾಕ್ಬಿಟ್ರೆ ಅದು ಇದು ಹಚ್ಚೋಕ್ಕಾಗಲ್ಲ ದೀಪನ. ಭಾಷ್ಯಕಾರರು ಸಮ್ಯಕ್ ದರ್ಶನ ಬೆಳಕನ್ನು ಕೊಡುವಂತಹ ಜ್ಞಾನ ದೀಪ ಏನೇನು ಇರಬೇಕು ಅಂತ ಬರೀತಾರೆ. ಇನ್ನು ವಿರಕ್ತ ಅಂತಃಕರಣಾಧಾರೇಣ, ವೈರಾಗ್ಯದಿಂದ ಕೂಡಿದ ಅಂತಃಕರಣವೇ ತಟ್ಟೆ. ಆಧಾರ ಅಂದ್ರೆ ಆ ಎಣ್ಣೆ ಹಾಕಿ ಇಡ್ಬೇಕಲ್ಲ, ಬತ್ತಿ ಇಡ್ಬೇಕಲ್ಲ, ಹಣತೆ. ಹಣತೆ. ವಿರಕ್ತ ಅಂದ್ರೆ ವೈರಾಗ್ಯ. ವೈರಾಗ್ಯ ಅನ್ನೋದು ಪ್ರತಿಪಕ್ಷ ಭಾವನೆಯಿಂದ ಬರೋ ವೈರಾಗ್ಯ 1, ದೂರ ಇದ್ದು ಬರೋದು ವಾಕ್ಯ 2, ಔದಾಸೀನ್ಯದಿಂದ ಬರುವಂತಹ ವೈರಾಗ್ಯ 3, ವಿಭೂತಿಯಿಂದ ಬರುವಂತಹ ವೈರಾಗ್ಯ 4, ಜ್ಞಾನಿಯ ಬಾಧೆಯಿಂದ ಬರುವಂತಹ ವೈರಾಗ್ಯ ಪರಮ ವೈರಾಗ್ಯ. ಅದು ಬಿಡಿ ಅಲ್ಲ. ವೈರಾಗ್ಯ ಅನ್ನೋದು ಭೋಗಕ್ಕೆ ಸುಖ ಬೇಡ ಅಂತ ತಾನಾಗೆ ಬರ್ಬೋದಲ್ಲ. ನಂಗೇನು ಬೇಡ ಅಂತ ಅಲ್ಲ, ಕಷ್ಟಪಟ್ಟು ಇದು ಮೆಟ್ಕೊಂಡಿರ್ಬೋದು. ಇಷ್ಟ ಅಂದ್ರೆ ಪ್ರಯತ್ನ ಪೂರ್ವಕವಾಗಿ ಬಿಟ್ಟಿರ್ಬೋದಲ್ಲ. ವ್ಯಕ್ತಿಯಿಂದ ಇದು ರಸವರ್ಜಂ ಸೌಮ್ಯಸ್ಯ ಅಲ್ಲ, ಬ್ರಹ್ಮಚರ್ಯ ಸಂಬಂಧಪ್ಪ. ಬ್ರಹ್ಮಚರ್ಯದಲ್ಲಿ 2 ಭಾವ ಇದೆ. ಒಂದು ಭೋಗತ್ಯಾಗ, ಒಂದು ಇದರಲ್ಲೇ ಮುಳುಗೋದು. ಬ್ರಹ್ಮಣಿ ಶಬ್ದಾರ್ಥ ಅಲ್ಲಿ ಮುಳುಗ್ಬಿಟ್ರೆ ಇನ್ನೇನು ಆಗ್ಬೇಡ. ಬ್ರಹ್ಮ ಅಂದ್ರೆ ವೇದಾಂತ ಹೊರತಾ ಇದೆನಪ್ಪ. ಅಲ್ಲ, ಬ್ರಹ್ಮಚರ್ಯದಲ್ಲಿ ವೇದಾಧ್ಯಯನಕ್ಕೋಸ್ಕರ ಟೈಮ್ ಕೊಡೋದು ಬ್ರಹ್ಮಚರ್ಯ. ನೀವು ಈ ಶ್ಲೋಕ ನೋಡಿದ್ರೆ, ದದ್ಯಾನ್ನವಸರಂ ಕಿಂಚಿತ್ ಕಾಮಾದೀನಾಂ ಮನಾದಗಪಿ, ಅದು ಹೋಗೇ ಹೋಗುತ್ತೆ. ಆದ್ರೂ ಬ್ರಹ್ಮಚರ್ಯ ಅನ್ನೋದು ವಿಧಿಮುಖ, ವೈರಾಗ್ಯ ಅನ್ನೋದು ನಿಷೇಧ ಮುಖ. ಇಲ್ಲೇ ಇರಬೇಕು ಅನ್ನೋದು ಬ್ರಹ್ಮಚರ್ಯ, ಅದನ್ನ ಪೂರ್ತಿ ಬಿಡಬೇಕು ಅನ್ನೋದು ವೈರಾಗ್ಯ. 2 ಹೇಳ್ಬೇಕು. ಸತ್ಯವನ್ನೇ ಹೇಳ್ಬೇಕು, ಸುಳ್ಳನ್ನು ಹೇಳಲೂಬಾರ್ದು. 2 ಹೇಳ್ಬೇಕು. ಒಂದ್ ಕಡೆಯಿಂದ ಹೇಳಿದ್ರೆ ಆಗಲ್ಲ. ಹೀಗೆ ವಿರಕ್ತ ವೈರಾಗ್ಯ ಅನ್ನೋದು ಆ ವಸ್ತು ಬಂದ್ ಕೂಡ್ಲೆ ಅಯ್ಯೋ ಅಂತ ಅನ್ಕೋಬೇಕಂತೆ. ರುಚಿಯಾದದ್ದನ್ನು ಇಂದ್ರಿಯಗಳು ಯಾವುದನ್ನು ಸುಖ ಅನ್ನತ್ತೋ, ಅಯ್ಯೋ ಕಷ್ಟವೇ ಬಂದ್ಬಿಡ್ತಲ್ಲಪ್ಪ ಅಂತ ಸುಖ ಅಂತ ಇರುತ್ತೆ. ಅದರಲ್ಲಿ ಒಳಗಡೆ ನಿಜವಾದ ಭಾವನೆಯಿಂದ ಪ್ರತಿಪಕ್ಷ ಭಾವನೆ ಬಂದ್ರೆ ಸರಿ. ಈ ಸೆಂಟ್ ವಾಸನೆ ಹಚ್ಕೊಂಡ್ ಬಂದ್ಬಿಡ್ತಾರಲ್ಲ, ಬಾಬಾ ಅದ್ ಏನ್ ಘಾಟ್ ಅದು, ಅಯ್ಯೋ ಕಷ್ಟವೇ, ಮೈ ತಡ್ಕೊಳಕ್ಕೆ ಆಗಲ್ಲ, ಸುರ್ಕೊಂಡ್ ಬಂದ್ಬಿಡ್ತಾರೆ. ಅದು ಕೊಳೆಯಾದ ಗಲೀಜಾದ ಶರೀರ, ಅದ್ರ ಮೇಲೆ ಸೆಂಟ್ ಬೇರೆ ಹೇರ್ಕೊಂಡ್ಬಿಡ್ತಾರೆ.
ಆ ಸೆಂಟು, ಆ ವಾಸ್ತೆ, ಆ ದಾರಿ ಹೋದ ದಾರಿ ಎಲ್ಲ ವಾಸ್ತೆ, ಕೆಟ್ಟ ವಾಸ್ತೆ. ಹಾಗೆ ವೈರಾಗ್ಯ ಅನ್ನೋದು ಪ್ರತಿಯೊಂದು ಭೋಗದಲ್ಲೂ ಕೂಡ ಮನಸ್ಸನ್ನ ಎಳೆದು ಪರಮಹಂಸರಿಗಿತ್ತಲ್ಲ, ಬಂದು ಕೂಡ ಅಲರ್ಜಿ ಆಗ್ಬಿಡ್ತು ಭೋಗದಲ್ಲಿ. ಅಲರ್ಜಿತ್ವ ಅದು ಅಲರ್ಜಿತ್ವ ಅಂದ್ರೆ ಪ್ರತಿಪಕ್ಷ ಭಾವನೆ ಮಾಡಿರೋದು. ಇನ್ನು ಸ್ವಲ್ಪ ದಿವಸ ಆದ್ಮೇಲೆ ಔದಾಸೀನ್ಯ, ಬಂದಿದೆ ಹೋಗತ್ತೆ ಅಂತ ಔದಾಸೀನ್ಯ ಮಾಡಬಹುದು. ಅವ್ರಿಗೆ ಅಷ್ಟು ಮನಸ್ಸು ಅಲ್ಲ. ನಮಗೂ ಯಾರನ್ನೋ ಬಹಳವಾಗಿ ಬೇಡ ಬೇಡ ಅಂತ ಅಂದ್ಕೊಂಡಿದ್ರೆ ಅವ್ರು ಬರೋದ್ ಬೇಡ ಅಂತ ಬಂದ್ ಕೂಡಲೇ ಬೇರೆ ಒಳಗೆ ಹೋಗೋಣ ಅನ್ಸುತ್ತೆ. ಅದು ತುಂಬಾ ದಿವಸ ಕಿರುಕುಳ ಕೊಟ್ಟು ಅವರ್ಷನ್ ಅಂತ, ಅವರ್ಷನ್ ಬಂದ್ಬಿಡುತ್ತೆ. ಹಾಗೆ ಭೋಗದಲ್ಲಿ ವೈರಾಗ್ಯ ಬರಬೇಕು ಅನ್ನೋ ಸರಿ. ಇನ್ನು ದೂರ ಇರೋದು ಅದೊಂದು ರೀತಿ ವಾಸಿನೆ, ಕಾಶಿಗೆ ಹೋಗ್ಬಿಡೋಣ ವಿಚಾರವೇ ಬರೋದ್ ಬೇಡ, ಅದು ಒಂದು ಸಾಧನ ಹೌದು. ದೂರ ಇದ್ರೆ ಯೋಚನೆ ಇರುತ್ತೆ ಅಂತ ಹೇಳೋದಾದ್ರು, ಹತ್ರ ಇದ್ದಷ್ಟೇನು ಯೋಚನೆ ಬರೋಲ್ಲ, ಗೊತ್ತೇ ಆಗೋಲ್ಲ ವಿಷಯವನ್ನ ತಿಳ್ಕೊಳ್ಳದೆ ಇರೋದು ಒಂದು ರೀತಿ ಸಾಧನವೇ ವೈರಾಗ್ಯ. ದೂರ ಇರೋದು ಅದಕ್ಕೆ ಇದಕ್ಕೆ ಹೋಗ್ತೀರಾ ಉತ್ತರ ಕಾಶಿಗೆ. ಇನ್ನು ಭಗವಂತನ ವಿಭೂತಿ ಅಂತ ಕೈ ಮುಗಿದ್ಬಿಡೋದು. ಅಮ್ಮ ಅಂತ ವಿವೇಕಾನಂದರು ಹೇಳಿದ್ರಂತೆ, ಒಬ್ಬ ಒಳ್ಳೆ ಹುಡುಗಿ ವಿವೇಕಾನಂದ ಹತ್ರ ಬಂದು, ನಮಗೆ ನಿಮ್ಮಂಥ ಮಗು ಬೇಕು, ಅದಕ್ಕೋಸ್ಕರ ಬಂದೇನು, ನಾನೇ ಮಗನಾಗ್ಬಿಡ್ತೀನಿ ಅಂದ್ರು. ನಮ್ಮಂತ ಬೇಡ, ನಾನೇ ಮಗ ತಗೊಳ್ಳಿ ಅಮ್ಮ ಅಂತ ಹೇಳಿ ನಮಸ್ಕಾರ ಬಂದು. ಹಾಗೆ ಹೋಯ್ತು ಹುಡುಗಿ ಕಥೆ. ಆ ವೈರಾಗ್ಯ ಯಾರಿಗೂ ಇರಲ್ಲ. ಹೀಗೆ ವಿರಕ್ತ ಅಂತಃಕರಣಾಧಾರಣ ಭಗವದ್ ವಿಭೂತಿಯಾಗಿ ನೋಡೋದು ಒಂದು ವೈರಾಗ್ಯದ ಲಕ್ಷಣ. ಇನ್ನು ಪರಮಾತ್ಮನೇ ಎಲ್ಲ ಅಂತ ಅನುಭವಿಯಾದವನು ಎಲ್ಲವನ್ನೂ ಪರಮಾತ್ಮ ನೋಡ್ತಾನೆ, ಅವನಿಗೆ ಕಷ್ಟ ಇಲ್ಲ. ಆದ್ರೂ ತುಂಬಾ ಈ ಜಗತ್ತಿನ ಈ ವೈಚಿತ್ರ್ಯ ಇದೆಯಲ್ಲ, ಇದು ವೈರಾಗ್ಯಕ್ಕೆ ಬಿಡೋಲ್ಲ. ನಮಗೆ ಈ ದೋಷ, ಇದು ಗುಣದಿಂದ ಹಿಮ್ಮುಖವಾಗೋದಿದೆಯಲ್ಲ, ದೋಷ ಕಂಡಾಗ ಅಸಹ್ಯ ಪಡಬಾರ್ದ, ಅದಾಗೋದು ಕಷ್ಟ. ಈ ಸೇವೆ ಮಾಡೋರಿಗೆ ಆಗತ್ತೆ. ವಯಸ್ಸಾದವರು, ಅಯ್ಯೋ ಅವ್ರು ಸೇವೆ ಮಾಡೋ ಕಷ್ಟವೇ, ಆ ಗಲೀಜು ಆಸನೆ ಏನ್ ಮಾಡ್ತೀರಾ, ತಡ್ಕೋಬೇಕು ಅಲ್ವಾ. ಮನುಷ್ಯನ ಶರೀರ ಅಷ್ಟು ಗಲೀಜು ಯಾವುದು ಇಲ್ಲ ಅಂತ ಗೊತ್ತಾಗೋದೇ ದೊಡ್ಡವ್ರ ಸೇವೆ ಮಾಡಿದ್ರಿ. ಹೀಗೆ ವಿರಕ್ತ ಅಂತಃಕರಣಾಧಾರೇಣ ವಿಷಯ ವ್ಯಾವೃತ್ತ ಚಿತ್ತ ರಾಗದ್ವೇಷ ಅಕಲುಷಿತ ನಿವಾತ ಅಪವರಕಸ್ಥೇನ. ವಿಷಯಗಳನ್ನ ಬಿಟ್ಟು ಹಿಂತಿರುಗಿದ, ವಿಷಯೇಭ್ಯೋ ವ್ಯಾವೃತ್ತಂ, ವಿಷಯಗಳಿಂದ ಹಿಂತಿರುಗಿದ ಅಂದ್ರೆ ಯಾವ ಯಾವ ಪಂಚ ವಿಷಯಗಳಿದೆಯೋ ವಿಷಯಗಳ ಬಗ್ಗೆ ಯೋಚನೆ ಮಾಡೋಕ್ ಆಗದೆ ಇರೋದು. ಒಂದು ಮನಸ್ಸು 5 ಇಂದ್ರಿಯ ಆಗತ್ತೆ ಅಂದ್ರೆ ಯಾವ್ದಕ್ ಹೋಗತ್ತೋ ಅದಕ್ಕೆ. ಆ 5 ಇಂದ್ರಿಯಗಳು ಯಾವ್ದೊಂದು ಇಣಿಕೆ ನೋಡದೆ ಬೇರೆ ಮನಸ್ಸಿಗೆ ಹಚ್ಬೇಕು. ಮನಸ್ಸು ಸುಮ್ನೆ ಇರೋಕ್ ಬರಲ್ಲ. ಇಲ್ಲ ಆತ್ಮನಾಗಿ ಮನಸ್ಸನ್ನ ನೋಡಿ ಆತ್ಮನೇ ಇದೆಲ್ಲ ಅಂತ ತಿಳ್ಕೊಬೇಕು. ಆತ್ಮನಾಗಿ ನೋಡೋಕ್ ಜ್ಞಾನಿಯನ್ ಬಿಟ್ರೆ ಬಾಕಿಯವ್ರಿಗೆ ಆಗಲ್ಲ. ಮನಸ್ಸನ್ನ ಬಾಧೆ ಮಾಡಿ ಆತ್ಮ ಸತ್ಯಾನುಬೋಧೇನ ನ ಸಂಕಲ್ಪಯತೆ ಯದಾ ಅಮನಸ್ತಾಂ ತದಾ ಯಾತಿ ಗ್ರಾಹ್ಯಾಭಾವೇ. ಹಾಗೆ ಅಮನೋಭಾವ ಅಂದ್ರೆ ಆತ್ಮನಾಗಿ ನೋಡೋದು. ಅಂತಃಕರಣವಾದ ಆತ್ಮನಿಗಿಂತ ಬೇರೆ ಇಲ್ಲ ಅಂತ ಬಾಧನೆ ಮಾಡೋದು ಉತ್ತಮೋತ್ತಮ ಪಕ್ಷ. ಅದಲ್ಲದೆ ಹೋದ್ರೆ ಈ ವಿಷಯಗಳಿಂದ ವಾಪಸ್ಸನ್ನು ಎಳ್ಕೊಳ್ಳೋದು, ಬೇರೆ ಏನಾದ್ರೂ ಹಚ್ಬೇಕು. ಟೈಮ್ ಇಲ್ಲ ನಮ್ಮ ಸ್ವಾಮಿ, ನಮ್ಗೆ ಪುರುಸತ್ತಿಲ್ಲ ಅನ್ನೋ ಹಾಗಿರ್ಬೇಕು. ಯಾವುದಕ್ಕೆ? ಆ ವಿಷಯ ಚಿಂತನೆಗೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಪ್ರೋಗ್ರಾಮ್, ಇಂಥದ್ದು ಮಾಡ್ಬೇಕು ಅಂತ. ಕೆಲವು ನಿಮ್ಗೆ ಹೇಳೋ ಯಾಂತ್ರಿಕತೆ ಅಂತ ಅದು ಅನ್ನಿ, ಬೇರೆ ಬರೋಲ್ವಲ್ಲ. ಅಂದ್ರೆ ನಮ್ ತಂದೆಯವ್ರು ಹೇಳೋರು, ನೀವು ತೋಟಕ್ಕೆ ಹೋದ್ರೆ ಕೆಟ್ಟವ್ರ ಸಂಘ ತಪ್ತು, ಹೌದಾ? ಆಮೇಲೆ ವ್ಯಾಯಾಮ ಆಯ್ತು, 2 ಶುದ್ಧವಾದ ಗಾಳಿ, ನಿಶಬ್ದವಾದ ಜಾಗ, ಶಬ್ದದ ಇದಿಲ್ಲ. ಏನು ಸ್ವಾಮಿ ಇನ್ನು ಮಂತ್ರ ಯಂತ್ರ ಹೇಳಿದ್ರೆ ಪುಣ್ಯ, ಅನ್ನ ಇನ್ನೇನ್ ಬೇಕು, ತೋಟಕ್ಕೆ ಹೋಗ್ರಿ ಅಂತ. ಪುಣ್ಯವೂ ಆಯ್ತು, ಅನ್ನವೂ ಆಯ್ತು, ಆರೋಗ್ಯವೂ ಆಯ್ತು, ಒಳ್ಳೆ ಪ್ರಪಂಚದ ದುಷ್ಟ ಸಂಘ ತಪ್ಪೋಯ್ತು, ಹೋಗ್ರಿ ತೋಟಕ್ಕೆ. ನಾವ್ ಹೇಳಿದೆ ಎಲ್ಲ ಸರಿ, ಸೊಳ್ಳೆ ಇದೆಯಲ್ಲ, ಸೊಳ್ಳೆ ವಾಸಿ, ಸೊಳ್ಳೆ ಭಾರಿ ಸೊಳ್ಳೆ, ಅದು ಸ್ವಲ್ಪ ದಿವಸ ಕಚ್ಚಿಸ್ಕೊಂಡು ಆಮೇಲೆ ಸರಿ ಆಗತ್ತೆ ಅಂದ್ರು. ಏನೋ ಹೊಸರಾಗ ಹೋಗಿ ಕಚ್ಚಿಸ್ಕೊಂಡ್ರೆ ಇಷ್ಟು ದಪ್ಪ ಗುಳ್ಳೆ, ನೀವೇನಾದ್ರೂ ಬಂದ್ಬಿಟ್ರೆ ಇಷ್ಟು ದಪ್ಪ ಗುಳ್ಳೆ ಆಗತ್ತೆ. ಅದು ಕಚ್ಚಿಸ್ಕೊಂಡು ಅಭ್ಯಾಸ ಆಗ್ಬಿಟ್ರೆ ಆಮೇಲೆ ಅದೇ ಒಗ್ಗತ್ತೆ, ಆಮೇಲೆ ಕಚ್ಚಲ್ಲ. ಈ ಬೇಸಿಗೆಯಲ್ಲಿ ಭಾರಿ ಸೊಳ್ಳೆ ತೋಟದಲ್ಲಿ, ಅದು ನಮ್ ತಂದೆ ಹೇಳೋದು ರಕ್ಷಣೆ ಅನ್ನೋರು ತೋಟಕ್ಕೆ, ಯಾರು ಬರದಾಗ ನೋಡ್ಕೊಳತ್ತೆ. ಅಯ್ಯೋ
ಮಲ್ಕೊಳ್ಳೋರಲ್ಲ, ಫಸಲು ಟೈಮಲ್ಲೆಲ್ಲ ಅಲ್ಲೇ ಒಂದ್ ಸಮಾಂತರ ಮಾಡ್ಕೊಂಡು ಮಲ್ಕೊಳ್ಳೋರು. ಹೀಗೆ ವಿಷಯ ವ್ಯಾವೃತ್ತ ಚಿತ್ತ, ವಿಷಯಗಳಿಂದ ಹಿಂತಿರುಗಿದ ಮನಸ್ಸಿಗೆ ಪೂರ್ಣವಾಗಿ ಎಡಬಿಡದೆ ಒಂದು ಇದನ್ನ ಕೊಡ್ಬೇಕು. ಆದ್ರೆ ಈ ಮನಸ್ಸು ಯಾವುದರಿಂದ ಸಂತೋಷ ಪಡುತ್ತೋ ಅದಕ್ಕೆ ತಾನಾಗಿ ಓಡುತ್ತೆ ಅಲ್ವಾ. ಯಾವುದರಿಂದ ಸಂತೋಷ ಪಡ್ತೀನಿ ಅನ್ನೋದಿದೆಯೋ ಅದೇ ಅವನ ಯೋಗ್ಯತೆಯನ್ನು ಹೇಳುತ್ತೆ. ನೀವು ಪಾರಾಯಣ ಮಾಡೋದ್ರಿಂದ ಸಂತೋಷವೋ, ನಾಮ ಜಪ ಮಾಡೋದ್ರಿಂದ ಸಂತೋಷವೋ, ಅಥವಾ ವೇದಾಂತ ಭಾಷ್ಯವನ್ನು ಓದೋದ್ರಿಂದ ಸಂತೋಷವೋ, ಏನಾದ್ರೂ ಆಗಲಿ ಸಂತೋಷ ಪಡೋ ವಿಧಾನ ಆ ಮನಸ್ಸಿಗೆ ಉತ್ತಮವಾದ ಸಂಸ್ಕಾರ ಎರಡೂ ಒಟ್ಟಿಗೆ ಬರಬೇಕು. ಇಲ್ಲಿ ಹೋದ್ರೆ ಬಲಾತ್ಕಾರ ಅನ್ಸ್ಬೇಕು. ಮನಸ್ಸನ್ನು ಬಲಾತ್ಕಾರವಾಗಿ ರುದ್ರಪಾರಾಯಣ ಮಾಡ್ಬೇಕು, 121 ಸಲ ಮಾಡ್ಬೇಕು ಅಂತ ಅಂದ್ಬಿಡ್ತಾರೆ. ಶಿವರಾತ್ರಿ ದಿವಸ ಬೆಳಗ್ಗೆ ಶುರು ಮಾಡಿ ಮರು ದಿವಸದವರೆಗೆ 121 ಸಲ, 11 121 ಅಷ್ಟು 11 ಅಷ್ಟು ಪಾರಾಯಣ ಮಾಡ್ಬೇಕು ಅಂದ್ರೆ ಮಾಡ್ತಾರೆ. ಆದ್ರೆ ಕೊನೆಗೆ ಬೇಜಾರಾಗಿ ಬಲಾತ್ಕಾರ ಮಾಡ್ಬಾರ್ದು. ಮನಸ್ಸಿಗೆ ಉಲ್ಲಾಸ ಇರ್ಬೇಕು, ಅದನ್ನ ಮಾಡುವಾಗ ಸಂತೋಷ ಆಗ್ಬೇಕು. ಭಕ್ತಿಯಿಂದ ಮಾಡಿದ್ದಕ್ಕೆ ಉದ್ದೇಶ ಏನು ಅಂದ್ರೆ ರಿಪೀಟ್ ಆದ್ರೂ ಆನಂದ ಬರ್ಬೇಕು. ಹಾಗೆ ನೀವು ಯಾವುದನ್ನ ಮಾಡಿದ್ರು ಪರವಾಗಿಲ್ಲ. ಹಾಗೆ ವಿಷಯ ವ್ಯಾವೃತ್ತ ಅಂದ್ರೆ ಮನಸ್ಸಿಗೆ ಉಲ್ಲಾಸಗೊಳಿಸುವ, ಉತ್ತಮ ಸಂಸ್ಕಾರ ಕೊಡುವ ಒಳ್ಳೆ ದಾರಿಯಲ್ಲಿ ಮನಸ್ಸನ್ನ ಪ್ರೋಗ್ರಾಮ್ ಪ್ಯಾಕ್ ಮಾಡಿ ಯಾವುದಕ್ಕೂ ಟೈಮ್ ಇಲ್ಲ, ಪುರುಸತ್ತಿಲ್ಲ. ಹೇಳೋದ್ರ ಟಿವಿ ನೋಡೋ ಪುರುಸತ್ತಿಲ್ಲ ಅಂತ ಇರ್ಬೇಕು. ಅಯ್ಯೋ ಟೈಮೇ ಕಳೆಯಲ್ಲ, ಏನ್ ಮಾಡೋದು ಟಿವಿ ನೋಡೋದು ಅಂದ್ರೆ ನೀವು ಸರಿ ಇಲ್ಲ ಅಂತ ಅರ್ಥ. ಟಿವಿ ಸರಿ ಇಲ್ಲ ಅಲ್ಲ, ಯಾವ ಸರಿ ಇಲ್ಲ, ನಾವು ಸರಿ ಇಲ್ಲ. ವಿಷಯ ಆದ್ರೆ ಅದು ಭಕ್ತಿ ಆಗುತ್ತಾ? ಈಗ ದೇವ್ರ ಮುಂದೆ ಕೂತ್ಕೊಂಡು ಆ ರಿಲೇಶನ್ಶಿಪ್, ಆ ದೇವ್ರ ಜೊತೆ ಬೆಳೆಸ್ಕೊಳ್ದೆ ಈ ತರ ಪಾಠ ಕೇಳೋದ್ರಲ್ಲಿ ಇಂಟ್ರೆಸ್ಟ್ ತುಂಬಾ ಇರುತ್ತೆ, ಅದು ಭಕ್ತಿ ಕೆಳಗೆ ಕ್ಲಾಸಿಫೈ ಆಗುತ್ತಾ ಅಂತ? ಅಲ್ಲ, ಭಕ್ತಿ ಅನ್ನೋದು ಪರಮಾತ್ಮನೇ ನಮ್ಮವನು ಅನ್ನೋ ಪ್ರೇಮಕ್ಕೆ ಹೆಸರು. ನೀವು ಅದನ್ನು ಮುಂಚೆ ಬಲವಾಗಿ ಹೇಳ್ಕೊಳ್ಳಿ. ಹೃದಯದಲ್ಲಿ ಪರಮಾತ್ಮನೇ ನಮ್ಮವನು, ಅವನೇ ನಮ್ಮವನು ಅಂತ ನಿಮ್ಗೆ ಗೊತ್ತಿಲ್ಲದೆ ಹೋದ್ರೂ ಮುಂಚೆ ಮಾಡ್ಕೊಳ್ಳಿ. 100 ಸಲ 1000 ಸಲ ಹೇಳ್ಕೊಳ್ಳಿ. ಆಮೇಲೆ ಅದನ್ನ ತೋರ್ಸೋದು ಹೇಗೆ ಅಂತ ಆಮೇಲೆ ಹೇಳ್ತೀವಿ ನಾವು. ಭಕ್ತಿನ ಶಬ್ದಕ್ಕೆ ಅಷ್ಟೇ ಅರ್ಥ. ಸಾಸ್ಮಿನ್ ಪರಮ ಪ್ರೇಮ ರೂಪ, ಪರಮಾತ್ಮನೇ ನನಗೆ ಪ್ರೀತಿ ಪಾತ್ರ, ಅವನೇ ಪ್ರಿಯ, ಅವನೇ ಬೇಕಾದವನು, ಅವನೇ ಇಷ್ಟ ಅಂತ ನೀವು ಅವನೇ ಅಂತ ಒತ್ತಿ ಹೇಳ್ಬೇಕು. ಅವನೂ ಅಲ್ಲ, ಅವನೂ ಇಷ್ಟ ಆದ್ರೆ ಹೊರಗಡೆ ಹೋಗ್ತೀರಿ. ಪ್ರಪಂಚದಲ್ಲಿ ಯಾವ್ದು ಕೊಟ್ರು ಇದು ಪರಮಾತ್ಮನ ಕಡೆ ಕರ್ಕೊಂಡು ಹೋಗತ್ತಾ, ಪರವಾಗಿಲ್ಲ ಇಟ್ಕೊಳ್ಳಿ. ಪರಮಾತ್ಮನ ಕಡೆ ಕರ್ಕೊಂಡು ಹೋಗಲ್ವೋ ಆ ಸಂಗೀತ ಬೇಡ, ಆ ಸಿನಿಮಾ ಬೇಡ. ಯಾವುದು ಪರಮಾತ್ಮನ ಕಡೆ ತಲುಪಿಸತ್ತೋ ಅಲ್ಲಿ ಹೋಗೋಣ. ಅದೊಂದು ದಾರಿ ಇದೆಯಲ್ಲ. ನೀವು ಏನಾದ್ರೂ ಹೇಳಿ ದೇವ್ರ ಮನೆಗೆ ಹೋದ್ರೆ ಪರಮಾತ್ಮನ ಪ್ರೇಮ ಹೆಚ್ಚಾಗತ್ತಾ, ಕೂತ್ಕೊಳ್ಳಿ. ಅಯ್ಯೋ ಬೇಜಾರು ಅಂದ್ರೆ ಹೋಗ್ರಿ. ಅವನ್ನೇ ಅಂತ ಅದು ಗೊತ್ತಿಲ್ಲ, ಆದ್ರೆ ಅದನ್ನೇ ಮಾಡ್ತೀವಿ. ಅದೊಂಥರ ಡಿಸಿಪ್ಲಿನ್ ಆಗ್ಬಿಡುತ್ತೆ ಲೈಫ್ ಅಲ್ಲಿ. ಅದೇ ದೇವ್ರದೇ ಮಾಡೋದು, ಈ ಪುಸ್ತಕನೇ ಓದೋದು ಒಂಥರ ಆಗುತ್ತೆ. ಅದು ಅವನೇ ಅನ್ನೋ ಆ ಫೀಲಿಂಗ್ ಅಷ್ಟು ಈಸಿಯಾಗಿ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಹಂಗಲ್ಲಮ್ಮ, ಅದರಿಂದ ಸಂತೋಷ ಆಗ್ಬೇಕಲ್ಲ. ಸಂತೋಷ ಬಲಾತ್ಕಾರಕ್ಕೆ ಮಾಡಿದ್ರೆ ಪ್ರೇಮ ಇಲ್ಲ ಅಂತ ಆಗತ್ತೆ. ಸಂತೋಷ ಬಂದ್ರೆ ಅದು ಪ್ರೇಮ ಇದೆ ಅಂತ ಅರ್ಥ. ಪರಮಾತ್ಮನ ಪ್ರೇಮದ ಅಭಿವ್ಯಕ್ತಿಯಾಗಿ ಮಾಡೋದು, ಪ್ರೇಮವನ್ನು ಬೆಳೆಸೋದಕ್ಕೂ ಪ್ರೇಮವನ್ನ ತೋರ್ಸೋದಕ್ಕೂ ಅದೇ ಒಂದು ದಾರಿ. ಪೂಜೆಯಾಗಿ ಅದೇ ಅದು ಪ್ರೇಮನೋ ಅಥವಾ ಇಂಟ್ರೆಸ್ಟ್ ಅಥವಾ ಕ್ಯೂರಿಯಾಸಿಟಿ, ಅದು ಗೊತ್ತಾಗಲ್ಲ ಅಲ್ವಾ ಗುರುಗಳೇ? ಕ್ಯೂರಿಯಾಸಿಟಿ ಅದು ಹೆಂಗ್ ಗೊತ್ತಾಗುತ್ತೆ ಅಂತ ಒಂಥರ ಇಂಟ್ರೆಸ್ಟ್ ಇರುತ್ತೆ ಸ್ವಲ್ಪ ಜನಕ್ಕೆ, ನನ್ಗೆ ಅಟ್ಲೀಸ್ಟ್ ಇಂಟ್ರೆಸ್ಟ್ ಇರುತ್ತೆ. ಬಟ್ ಅದು ಪ್ರೇಮನ ಅಂತ ಅದು ಹೆಂಗ್ ಗೊತ್ತಾಗುತ್ತೆ? ಅದು ಪ್ರೇಮ ಅನ್ನೋದು. ನಮ್ ಗುರುಗಳು, ನರಸೀಪುರದ ಗುರುಗಳು, ನಾನು ಇದ್ನಲ್ಲ, ಬೆಳಗ್ಗೆ 4:15 ಎದ್ರೆ ಅವ್ರು ಶಂಕರ ಭಾಷ್ಯ ಕೂತ್ರೆ ರಾತ್ರಿ ಮಲಗುವಾಗಲೇ ಬಿಡ್ತಾ ಇದ್ರು. ಯಾರೋ ಕೇಳಿದ್ರಂತೆ, ಇನ್ನು ಬಿಟ್ಟಿಲ್ವಾ ನೀವು ಶಂಕರ ಭಾಷ್ಯನ ಅಂತ. ಅವ್ರು ಒಂದ್ಸಲ ನಕ್ರು, ಅಷ್ಟೇ ಉತ್ತರ. ಏನ್ ಹೇಳಿ ನಕ್ರು. ಅಲ್ಲ, ಪ್ರಪಂಚದ ಮೋಹದಲ್ಲಿದ್ದಾರೆ, ಆ ಹಲಾಹಲ ವಿಷ ಅದನ್ನ ಬಿಡೋಕ್ ಬಂದಿಲ್ಲ. ಇಲ್ಲಿ ಶಂಕರನ್ನು ಬಿಟ್ರೆ ಬದುಕಿದ್ಯಾ ಅಂದ್ರು ಅವರು. ಶಂಕರನ್ ಬಿಟ್ರೆ ಯಾತಕ್ ಬದುಕ್ಬೇಕಾ? ನನ್ನ ಕೊನೆಯ ಇದು ಇದೆಯಲ್ಲ, ಅದು ಶಂಕರ ಜೊತೆಲೇ ಇರುತ್ತೆ. ಶಂಕರರೇ ಆ ವಿಷಾನ್ ಕುಡ್ದವ್ರು. ಅದು ಬರೀ ಜ್ಞಾನ ಯೋಗ ಆಯ್ತಲ್ವಾ? ಅದ್ರಲ್ಲಿ ಭಕ್ತಿ ಹೆಂಗ್ ಬಂತು? ಎರಡಲ್ಲಮ್ಮ, ಅದು ಒಂದೇ. ಬರೀ ಓದ್ತಾ ಇದ್ರೆ ಬರೀ ಅದು ಡ್ರೈ ನಾಲೆಡ್ಜ್ ಅಂತಾರಲ್ವಾ ಗುರುಗಳೇ? ಅದು ಜ್ಞಾನ ಯೋಗ ಅಂದ್ರೆ ಬರೀ ಓದೋದಲ್ಲ. ಆ ಪ್ರೇಮ ಅನ್ನೋದು ಆ ಜ್ಞಾನದ ಜೊತೆಲಿ ಹೇಗ್ ಬೆಳೆಯುತ್ತೆ ಅನ್ನೋದು, ನೀವು ಆ ಪ್ರೇಮ ಜ್ಞಾನಗಳ ಸಂಗಮ ಆಗ್ಬೇಕು.
ಸೇರ್ಬೇಕು, ಅವಾಗ ಗೊತ್ತಾಗತ್ತೆ ಅಂಥ ಜ್ಞಾನ ಆ ಪ್ರೇಮ. ನೀವು ಬರೀ ವಿವೇಕ ತರ್ಕ ಅಂತ ಹೋದ್ರೆ ಸಿಗಲ್ಲ, ಚರ್ಚೆ ಮಾಡಿ ತರ್ಕ ಮಾಡಿದ್ರೆ ಸಿಗಲ್ಲ. ಅದು ಆ ಪ್ರೇಮಕ್ಕೆ ಅರ್ಥಪಡಿಸೋ ಶಕ್ತಿ ಇರೋದು. ಹೌದು ಅಂತ ಅಲ್ಲ, ಮತ್ತೆ ನೀವೀಗ ಒಬ್ಬರದ್ದು ಹೇಳಿದ್ರಲ್ಲ, ಬರೀ ಬೆಳಗಿಂದನೂ ರಾತ್ರಿ ತನಕ ಓದ್ತಾ ಇದ್ರು ಅಂತ. ಅದು ಅವ್ರ ಪ್ರೇಮ ಬಂದ್ಬಿಟ್ಟಿದೆ ಅಂತ ಏನು ಪ್ರೂಫ್ ಇಲ್ಲ, ಅದು ಬರೀ ನಾನ್ ಜೊತೆಲಿದ್ದೆ ಹಂಗೆ, ಅದು ಬೇರೆ ಗುರುಗಳೇ. ಆದ್ರೆ ನನಗೇನಾದ್ರೂ ಇವತ್ತೇನಾದ್ರೂ ಶಂಕರ ಭಾಷೆ ಇಷ್ಟವಾಗಿದ್ರೆ ಅವರ ಒಂದು ಚರಣ ಧೂಳಿಯ ಕೋಟಿ ಕಣದ ಪಾಲು ನಂದದು. ಅವರಲ್ಲಿ ಪ್ರೇಮ ಇಲ್ಲ ಅಂತ ಸಾಧ್ಯವೇ ಇಲ್ಲ. ಅಲ್ಲ, ನನಗೆ ಯಾರು ಅವ್ರಿಗೆ ಗೊತ್ತಿಲ್ಲ, ಆದ್ರೆ ನಾನು ಇನ್ ಜನರಲ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ದೇವ್ರ ಕೋಣಕ್ ಹೋದಾಗ ನಿಮ್ಮ ಹೃದಯವನ್ನು ನೋಡ್ಕೋತಿರಲ್ಲ, ನಿಮ್ಮ ನೀವು ಕಟ್ಕೊಂಡಾಗ ಅವ್ರು ಯಾರು ಗೊತ್ತಾಗತ್ತೆ. ವಿಷಯ ವ್ಯಾವೃತ್ತ ಚಿತ್ತ, ಈಗ ವಿಷಯಗಳಿಂದ ಹಿಂತಿರುಗಿದ ಮನಸ್ಸು, ಆವಾಗ ರಾಗದ್ವೇಷ ಅಕಲುಷಿತ. ರಾಗದ್ವೇಷ ಅಂತ ಎರಡು ಕೊಳಚೆ ನೀರು ಚರಂಡಿಗೆ 1 2 ಸೇರಿಸ್ತಿರಲ್ಲ ನೀರಿನ ಜೊತೆಲೆ, ಅದೇ ರಾಗದ್ವೇಷ. ರಾಗನು ಒಂದು ಆಗ ಅದರಿಂದ ಕಲುಷಿತವಾಗದ ಚಿತ್ತ. ಅದು ಅಂಥ ಚಿತ್ತವೇ ಒಂದು ಸಣ್ಣ ರೂಮು ಅಂದ್ರೆ ದೀಪ ಉರಿಬೇಕಾದ್ರೆ ಜಾಗ ಸಣ್ಣ ಗಾಳಿ ಬೇಕು, ಹೆಚ್ಚು ಗಾಳಿ ಬರಬಾರ್ದು. ಬಿರುಗಾಳಿ ಬಂದ್ರೆ ಆರೋಗ್ಬಿಡುತ್ತೆ, ಗಾಳಿನ ಇಲ್ಲ ಅಂದ್ರೂ ಆರೋಗತ್ತೆ. ಆದ್ರಿಂದ ಅಕಲುಷಿತ ನಿವಾತ ಅಪವರಕ ಸ್ಥಿರ, ಸಣ್ಣ ಗಾಳಿ ಇರುವಂತ ಅಪವರಕ ಅಂದ್ರೆ ಗೋಡೆ, ಆ ಮಧ್ಯದಲ್ಲಿರುವ ದೀಪ. ಇದು ನಿತ್ಯ ಪ್ರವೃತ್ತ ಐಕಾಗ್ರ್ಯ ಧ್ಯಾನ ಜನಿತ ಸಮ್ಯಕ್ ದರ್ಶನ ಭಾಸ್ವತ. ಎಡಬಿಡದೆ ಭಾಷ್ಯದಲ್ಲೇ ಮುಳುಗಿ ಅದನ್ನೇ ಯೋಚನೆ ಮಾಡಿ ಅದರಿಂದ ಬಂದಂತಹ ಒಂದು ಸಮ್ಯಕ್ ದರ್ಶನ, ಆತ್ಮಸ್ವರೂಪದ ನಿಶ್ಚಯ, ಇದೆಲ್ಲವೂ ಪರಮಾತ್ಮನೇನೋ ನಿಶ್ಚಯ ಇದೆಯಲ್ಲ, ಅದೇ ದೀಪ. ಅಂದ್ರೆ ನಿತ್ಯ ಪ್ರವೃತ್ತ ಐಕಾಗ್ರ್ಯ. ಐಕಾಗ್ರ್ಯ ಅಂದ್ರೆ ಮನಸ್ಸಶ್ಚ ಇಂದ್ರಿಯಾಣಾಂಚ ಏಕಾಗ್ರಂ, ಏಕಾಗ್ರಸ್ಯ ಭಾವ ಐಕಾಗ್ರ್ಯಂ. ಎಡಬಿಡದೆ ಒಂದೇ ಕಡೆ ಮನಸ್ಸಿಡ್ಬೇಕು. ನೀವು ಬೇಜಾರು ಅಂತೀರಿ, ಒಂದೇ ಕಡೆ ಮನಸ್ಸಿಟ್ರೆ ಬೇಜಾರಾಗತ್ತಾ? ಯಾವಾಗ ಒಂದೇ ಕಡೆ ಮನಸ್ಸಿಟ್ಟು ಬೇಜಾರಾಗತ್ತೆ ಅಂತೀರೋ ಅವತ್ತು ಆ ಇಟ್ಟ ಜಾಗದಲ್ಲಿ ನೀವು ಪ್ರೇಮ ಇಲ್ಲ ಅಂತ. ಸಾಕು ಅಂದ್ರೆ ಮುಗಿಲಿ ಇದು ಅಂತಂದ್ರೆ ಅದು ಪ್ರೀತಿ ಇಲ್ಲ. ಊಟ ಮುಗಿಲಿ ಅಂತ ತಿಂತೀರೋ, ಊಟ ಚೆನ್ನಾಗಿದೆ ತಿಂತೀರೋ? ಯಾವ ಅದೇ ಊಟ ಇಷ್ಟ ಅಲ್ಲ, ಇಷ್ಟವಾಗಿದ್ದು ಹಸಿವು ಹೋಗ್ಲಿ ಮಾಡಿದ್ದು. ಹಸಿವಿದ್ರೆ ತಿಂತಾನೆ ಇರ್ತಿದ್ದ. ಅಯ್ಯೋ ಹಸಿವು ಹೋಗ್ಬಿಡ್ತಲ್ಲ, ಇನ್ನು ತಿನ್ಬೇಕಾಗಿತ್ತಲ್ಲ ಅಂತ ಅನ್ಸ್ಬೋದು. ನಿತ್ಯ ಪ್ರವೃತ್ತ ಎಡಬಿಡದೆ ಎಂದೂ ತುಂಡಾಗದೆ ನಡೀತಾ ಇರುವಂತ ಐಕಾಗ್ರ್ಯ ಧ್ಯಾನ, ಒಂದೇ ವಿಷಯದಲ್ಲಿ ಮುಳುಗಿರೋದು ಏಕಾಗ್ರತೆ. ಅದರ ಧ್ಯಾನದಿಂದಾದಂತ ವಸ್ತು ವಿವೇಕ ಅಂದ್ರೆ ಪರಮಾರ್ಥ ಸತ್ಯವನ್ನು ತಿಳಿಯುವ ವಿವೇಕದಿಂದುಂಟಾದ ಸಮ್ಯಕ್ ದರ್ಶನ, ಸರಿಯಾದಂತಹ ನಿಶ್ಚಯ, ಆತ್ಮನಿಶ್ಚಯ ಬರುತ್ತಲ್ಲ, ಆದ್ದರಿಂದ ಹೊಳಿತಾ ಇರುತ್ತೆ. ಇಂಥ ಜ್ಞಾನದೀಪದಿಂದ ಭಾಸ್ವತ, ಅಂತಹ ಬೆಳಕಿರುವ ಜ್ಞಾನದೀಪೇನ ನಾನು ಅಜ್ಞಾನವನ್ನು ಕಳೀತೇನೆ ಅಂತ ಹೇಳಿದ್ರು. ಆ ಪರಮಾತ್ಮ ಮಾತು ಕೊಟ್ಟಿದ್ದಾನೆ. ಮಾತು ಕೊಟ್ಟ ಮೇಲೆ ಅವನು ತಪ್ಪಲ್ಲ. ನಮ್ಮ ಹಾಗೆ ಕೊಟ್ಟು ಬರ್ತೀನಿ ಅಂದ್ರು ಬರಲ್ಲ ಅನ್ನೋದು ಅದೇನು ಹೆಚ್ಚೇನು ವ್ಯತ್ಯಾಸ ಇಲ್ಲ. ಅವನಿಗಿಲ್ಲ. ಒಂದು ಸಲ ಆಯ್ತು ನಾನೇ ಇಳಿತೇನೆ ಮನಸ್ಸಿಗೆ ಏನ್ಬಿಟ್ಟ. ಅವನನ್ನ ಇಳಿಸಿದ ಮೇಲೆ ಮನಸ್ಸಿನಲ್ಲಿ ಇನ್ನು ನಾನು ಅನ್ನೋ ಅಭಿಮಾನ, ನನ್ನವರು ಅನ್ನೋ ಅಭಿಮಾನ ಎರಡು ಅಳಿಸೋಗುತ್ತೆ, ತಾನಾಗಿ ಹೋಗುತ್ತೆ, ಹೊರಟೋಗ. ಏನ್ ಅದ್ಭುತವಾದಂತ ಶಕ್ತಿ ಭಕ್ತಿಗಿದೆ ಅನ್ನೋದನ್ನ ಭಾಷ್ಯಕಾರರು ತೋರಿಸಿದ್ದಾರೆ. ನಿಜವಾಗಿ ಹೇಳಿದ್ರೆ ಶಂಕರಾಚಾರ್ಯರೇ ಭಕ್ತಿಯನ್ನು ತೋರಿಸಿದ್ದು. ಆ ಭಕ್ತಿಯ ದಾರಿ, ಭಕ್ತಿಯ ಗುರಿ, ಭಕ್ತಿಯ ಫಲ, ಭಕ್ತಿಯ ಸ್ವರೂಪ ಅಷ್ಟನ್ನು ಶಂಕರರೇ ತೋರಿಸಿರೋದು. ಯಾರಿಗೂ ಗೊತ್ತಾಗ್ಲಿಲ್ಲ. ನಮ್ ಗುರುಗಳೊಂದು ಬಿಟ್ರೆ ಇನ್ ಯಾರಿಗೂ ಅರ್ಥ ಆಗ್ಲಿಲ್ಲ. ಭಾಸ್ವತ ಜ್ಞಾನದೀಪೇನ ಇತ್ಯರ್ಥ. ಇನ್ 2 ನಿಮಿಷ ಇದೆ ಅಲ್ವಾ? 11:15 ತಾನ. ಆಮೇಲೆ ತಾಂ ಭಗವತಃ ವಿಭೂತಿಂ ಯೋಗಂಚ ಶ್ರುತ್ವಾ ಅರ್ಜುನಃ ಉವಾಚ. ಪರಮಾತ್ಮ ಆ ಯೋಗ ಮತ್ತು ವಿಭೂತಿ ಎರಡನ್ನೂ ಹೇಳಿದಾನೆ. ಅದನ್ನು ಕೇಳಿದ ಮೇಲೆ ಈಗ ನಾ ಇದನ್ನು ನೋಡ್ಬೇಕು ಅಂತ ಆಸೆ. ಏನು ಈಗ ಅರ್ಜುನನಿಗೆ ಪರಮಾತ್ಮನ ಸ್ವರೂಪವೂ ಅರ್ಥವಾಗಿದೆ. ಮುಂದಿನ ಅಧ್ಯಾಯದಲ್ಲಿ ಹೇಳ್ತಾನೆ, ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ ಅಲ್ವಾ? 11ನೇ ಅಧ್ಯಾಯದ ಆರಂಭದಲ್ಲಿ
ಮೊದಲನೇ ಶ್ಲೋಕವ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮಸಂಹಿತಂ. ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ನನ್ನ ಮೋಹ ಹೋಯ್ತು ಅಂದ. ಇಂಥ ಭಕ್ತಿ ಅಂಥ ಜ್ಞಾನ ಇನ್ಯಾತಕ್ಕಿರುತ್ತೆ ಮೋಹ. ಆದ್ರೆ ಪರಮಾತ್ಮನ ವಿಭೂತಿ ನೋಡ್ಬೇಕು, ಎಲ್ಲೆಲ್ಲಿದ್ದಾನೆ ಅಂತ ಜನರಿಗಾಗಿ ಮತ್ತೆ ಕೇಳ್ತಾನೆ. ನನ್ನ ವಿಶ್ವರೂಪವನ್ನು ನೋಡ್ತಾನೆ. ಹೀಗೆ ಪರಮಾತ್ಮನನ್ನ ಪರಮ ಪ್ರೇಮದಿಂದ ಕಂಡುಕೊಳ್ಳುವಂತಹ ಭಾಗ್ಯವಂತರ ಸನ್ನಿಧಿಯಲ್ಲಿರುವ ಭಾಗ್ಯ. ಅಂಥ ಭಾಗ್ಯವಂತರ ಸನ್ನಿಧಿಯಲ್ಲಿರುವ ಭಾಗ್ಯ ಭಗವಂತ ಅನುಗ್ರಹಿಸಲಿ. ಒಂದೇ ಶ್ಲೋಕ ಆಗ್ಬಿಡ್ತಾವ. ಓಹ್, ನಿಧಾನ ಆಯ್ತು. ಹಾಗೆ 2 ನಿಮಿಷ ಆಗಿಲ್ಲ.